ಸರ್ 62,000 ನನ್ನಿಂದ ಸಾಧ್ಯ ಇಲ್ಲ ಸರ್. ಬೇಕಾದ್ರೆ ಇನ್ನೊಂದ್ಸರಿ ಟ್ರೈ ಮಾಡ್ತೀನಿ. ಒಂಚೂರು ಟೈಮ್ ಕೊಡಿ ಸರ್. ನೀವು ಟೈಮ್ ಕೊಟ್ರೆ ಅದಕ್ಕೇನು ಬೇಕೋ ವ್ಯವಸ್ಥೆ ನಾನು ಮಾಡ್ತೀನಿ ಸರ್. ಪ್ಲೀಸ್ ಸರ್. ಇರಯ್ಯ, ಸ್ವಲ್ಪ ನಾನು ಮಾತಾಡೋದು ಕೇಳೋ. ಬೆಳಿಗ್ಗೆ ಯಾವುದೋ ಟೆನ್ಷನಲ್ಲಿದ್ದೆ, ನಿನ್ ಮೇಲೆ ರೇಗ್ಬಿಟ್ಟೆ. ರಿಕವರಿ ಮಾಡೋದು ನಿನ್ ಕೆಲಸ ಆದ್ರೂ ಪಾಪ ಅವ್ರು ಕೊಡ್ತಿಲ್ಲ ಅಂತ ಅಂದ್ಮೇಲೆ ನೀನ್ ತಾನ ಏನ್ ಮಾಡ್ತೀಯ? ನೋಡೋ, ರಿಕವರಿ ಮಾಡೋದಕ್ಕೆ ನಮ್ಮ ಟೀಮ್ ಇದೆ, ಅವ್ರು ಮಾಡ್ತಾರೆ. ನೀನೇನು ದುಡ್ಡು ಕೊಡೋದು ಬೇಡ. ಡೋಂಟ್ ವರಿ, ನಾನು ನೋಡ್ಕೋತೀನಿ. ಓಕೆ? ಓಕೆ ಸರ್, ಥ್ಯಾಂಕ್ ಯು ಸರ್. ಆಹಾ, ಏನಿದು? ನನ್ನ ಕಂಡ್ರೆ ಆಗ್ತಾ ಇರ್ಲಿಲ್ಲ ಅಂತ ಮ್ಯಾನೇಜರು ನನಗೆ ಕಾಲ್ ಮಾಡಿ ಸಾರಿ ಕೇಳದ? ಹಿಂಗ್ ಸಾಧ್ಯ? ಬೋನಲ್ಲಿದ್ರೇನೆ ಕಚ್ಚಕ್ ಬರೋ ಹುಲಿ ಕಾಡಲ್ಲಿ ಸಿಕ್ಕಿ ಹಾಯ್ ಅಂತಿದೆ ಅಂದ್ರೆ ಹೌ ಇಸ್ ದಿಸ್ ಪಾಸಿಬಲ್? ಹಾಗಾದ್ರೆ ನನ್ನ ಪಾಲಿನ ಮಹಾಲಕ್ಷ್ಮಿ ಇವಳೆ. ಏನ ಶಿವು, 62,000 ಅಂತೀಯ, ಮ್ಯಾನೇಜರ್ ಬೈದ ಅಂತೀಯ, ಜೊತೆ ಅಂತ ನಗ್ತಾ ಇದ್ದ. ಏನಾಯ್ತು? ಅಪ್ಪ, ಏನು ಅಂತ ಹೇಳಿ? ಇರೋದ್ನೇ ಹೇಳು. ಇವತ್ತು ನೀನು ಹೇಳಿದ ದಿನ ಭವಿಷ್ಯ ನಿಜ ಆಗೋಯ್ತು. ನನಗೆ ಲಕ್ಷ್ಮಿ ಒಲ್ದ್ಬಿಟ್ಲು. ಓರಿ, ನಿಮ್ ಲಕ್ಷ್ಮಿ ಕತೆ ಹಾಗಿರ್ಲಿ, ಮೊದ್ಲು ಈ ಮಹಾಲಕ್ಷ್ಮಿನ ಊರಿಗೆ ಕಳ್ಸೋ ವ್ಯವಸ್ಥೆ ಮಾಡ್ರಿ. ಓಕೆ, ಐ ವಿಲ್ ಡೂ ಇಟ್. ಹೇಳ್ತಾನೆ. ಅಮ್ಮ ಮಹಾಲಕ್ಷ್ಮಿ, ನಿನ್ನ ಸಮಸ್ಯೆ ಏನಿದೆಯೋ ದಟ್ ಈಸ್ ನನ್ ಆಫ್ ಮೈ ಬಿಸ್ನೆಸ್. ಆದ್ರೆ ನಾನೊಂದು ಕೇಳ್ತೀನಿ. ಇವತ್ತು ರಾತ್ರಿ ಇಫ್ ಯು ಡೋಂಟ್ ಮೈಂಡ್, ನೀನ್ ಇಲ್ಲೇ ಉಳ್ಕೋಬಹುದಾ? ಅಯ್ಯೋ ಸರ್, ನಾನು ಅದನ್ನೇ ಕೇಳ್ಬೇಕು ಅಂತಿದ್ದೆ. ವಾಟ್ ಎ ಕೋಇನ್ಸಿಡೆನ್ಸ್ ಆಫ್ ಇಂಡಿಯಾ. ಕಸ್ಟಮರ್ ಕೇಳಿದ್ದು ಟೊಮ್ಯಾಟೊ, ಅಂಗಡಿಯವನು ಕೊಟ್ಟಿದ್ದು ಟೊಮ್ಯಾಟೊ. ಇಟ್ಸ್ ಓಕೆ. ನೀನ್ ಇವತ್ತು ರಾತ್ರಿ ಇಲ್ಲಿ ಆರಾಮಾಗಿರ್ಬಹುದು. ಏನ್ರಿ ಹೇಳ್ತಾ ಇದ್ದೀರಾ? ಅಯ್ಯೋ ಗಿರಿ, ಪಾಪ ಚಿಕ್ಕ ಹುಡುಗಿ ಇಷ್ಟೊತ್ತಲ್ಲಿ ಎಲ್ಲಿ ಅಂತ ಹೋಗ್ತಾಳೆ. ಇವತ್ತಿದ್ದು ಬೆಳಗ್ಗೆ ಹೋಗ್ತಾಳೆ ಬಿಡು ಅಲ್ವಾ? ಯು ಕ್ಯಾನ್ ಸ್ಟೇ ಆರಾಮ್ಸೆ. ಓಕೆ, ದಾರಿ. ಇರ್ಲಿ ಬಿಡಮ್ಮ, ಪಾಪ ಹೆಣ್ಣು ಮಗಳಲ್ವಾ, ಸ್ವಲ್ಪ ಕರುಣೆಗೆ ತೋರಿಸೋಣ. ಏನಾಗತ್ತೆ ನೋಡೋಣ. ಯಾರೋ ಬಿನ್ನಾಣ್ಕಿತ್ತಿ ಬಂದ್ಲು ಅಂತ ಕಟ್ಕೊಂಡಿರೋ ಹೆಂಡ್ತಿನ ಆಚೆ ಮಲ್ಕೋ, ಇವಳಿಲ್ಲೇ ಮಲ್ಕೋತಾಳೆ ಅಂತ ಹೇಳ್ತಿದ್ದೀರಲ್ಲ, ಇದು ನ್ಯಾಯನ, ನೀತಿನ, ಧರ್ಮನ? ದೇವರೇ, ನೀವೇ ನಿಮ್ ಕೈಯಾರೆ ಕಟ್ಟಿರೋ ಈ ತಾಳಿಗೆ ನೀವ್ ಕೊಡೋ ಬೆಲೆ ಇಷ್ಟೇನಾ? ನೀವ್ ಕಟ್ಕೊಂಡಿರೋ ಹೆಂಡ್ತಿ ಕೊಡೋ ಮರ್ಯಾದೆ ಇಷ್ಟೇನಾ? ದೇವರೇ, ಕಲಿಯುಗದ ಕಲ್ಪನಾ, ದಯವಿಟ್ಟು ಬಾಯಿ ಮುಚ್ಕೊಂಡು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಯಾಕೆ ಹಿಂಗ್ ಓವರಾಗಿ ಆಡ್ತಾ ಇದ್ಯಾ? ಆಕೆ ಇಲ್ಲಿ ಮಲಗ್ತಾಳೆ, ನೀನು ಹೊರಗೆ ಮಲಗ್ತೀಯ ಅಂದ್ರೆ ನೀನು ಒಬ್ಬಳೆ ಹೊರಗೆ ಮಲಗ್ತೀಯ ಅಂತ ಅರ್ಥ ಅಲ್ಲ. ನಾನು ನೀನು ಒಟ್ಟಿಗೆ ಮಲಗ್ತೀವಿ ಅಂತ. ನಾನೆಲ್ಲೋ ನೀನೆಲ್ಲೋ ಅಲ್ಲ, ನೀನೆಲ್ಲೋ ನಾನಲ್ಲೇ. ಓಹ್, ಹೌದಾ? ಹಾಗ ಸಾರಿ, ನಾನು ಸ್ವಲ್ಪ ಜಾಸ್ತಿ ಮಾತಾಡ್ಬಿಟ್ಟೆ ಅನ್ಸುತ್ತೆ. ಸಾರಿ. ಆದ್ರೂ ನಾವು ಆಚೆ ಮಲಗ್ತೀವಿ. ಓಕೆ, ಇವಳು ಇಲ್ಲಿ ಮಲಗ್ತಾಳೆ ಯಾಕೆ? ನಾವು ಆಚೆ ಮಲಗ್ತೀವಲ್ಲ ಅದಕ್ಕೆ. ಅಯ್ಯೋ ಅದೆಲ್ಲ, ಅದೇ ಯಾಕೆ ಅಂದ್ರೆ ನಾವಲ್ಲಿ ಇವಳಿಲ್ಲಿ ಅಷ್ಟೇ. ಅವ್ರಿ ನಾನು ಹೇಳ್ತಿರೋದು ನಿಮ್ಗೆ ಅರ್ಥ ನೀನು ಆಗ್ತಿಲ್ಲ. ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆಯಾ? ನಾನು ನಿಂಗೊಂದು ಒಳ್ಳೆ ಕ್ಲಾರಿಟಿ ಕೊಡ್ತೀನಿ. ಒಂದು ಕತೆ ಹೇಳ್ತೀನಿ ಕೇಳು. ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ. ಆ ರಾಜ ಸತ್ತೋದ್ನಂತೆ. ಕತೆ ಮುಗೀತು. ಸತ್ಮೇಲೆ ಇನ್ನಷ್ಟಿರುತ್ತೆ. ಬಾ ಮಲ್ಕೋಣ. ಅಯ್ಯಯ್ಯೋ, ಸಾರಿ ಭಗವಂತ. ನಾನು ಹೇಳಿದ್ದನ್ನ ನೀನ್ ತಪ್ಪಾಗಿ ತಿಳ್ಕೊಂಡು ನಾನು ಹಾಸಿಗೆ ಹಿಡಿಯೋ ಹೋಗಿ ಮಾಡಿ ನನ್ನ ಮಕ್ಳ ಹತ್ರ ಸೇವೆ ಮಾಡಿಸ್ಕೊಳಂಗ್ ಮಾಡ್ಬಿಟ್ಟಿಯಾ? ನಾನು ಆತರ ಹೇಳಿಲ್ಲ, ನಿಂಗೆ ಅರ್ಥ ಆಯ್ತು ಅನ್ಕೋತೀನಿ. ಮನೆಗೆ ಒಳ್ಳೇದಾಗ್ಲಿ ಅಂತ ನಾನು ಎಷ್ಟು ಪೂಜೆ ಮಾಡ್ತೀನಿ, ವ್ರತ ಮಾಡ್ತೀನಿ, ಉಪವಾಸ ಮಾಡ್ತೀನಿ. ಆದ್ರೂ ನೀನ್ ಯಾಕೆ ನನ್ನ ಕೈಯೇ ಹಿಡಿಯಲ್ಲ? ಈಗ ಫ್ಲಾಶ್ ಆಯ್ತು. ನಾನು ಒಗ್ಗರಣೆ ಹಾಕುವಾಗ ನನ್ನ ಕೈಗೆ ಎಣ್ಣೆ ಹಿಡ್ದಿರುತ್ತೆ, ಅದಕ್ಕೆ ನೀ ನನ್ನ ಕೈ ಹಿಡಿಯಕ್ ಬಂದಾಗ ಜಾರಿರುತ್ತೆ ಪಾಪ.
ಹಿಂದೆ ಒಂದು ಗ್ಲೌಸ್ ತಗೋಬೇಕು. ಅರೆ ಇದು ಆ ಮಹಾಲಕ್ಷ್ಮಿ ಬ್ಯಾಗ್ ಅಲ್ವಾ? ಏ ಗೌರಿ, ಎಂತ ಮಾತಾಡ್ತಿದ್ದೆ ಮರ್ತಿ? ಪಾಪ ಶಿವ ಅವ್ರ ಬಗ್ಗೆ ಹಂಗಲ್ಲ ಮಾತಾಡೋಕಾಗ. ಅವ್ರನ್ನ ಕಂಡ್ರೆ ನಂಗೆ ತಿಮ್ಮಪ್ಪನ್ ಕಂಡಂಗೆ ಆತ್. ಅದಕ್ಕೆ ಈ ಕಡೆ ಪದ್ಮಾವತಿ, ಆ ಕಡೆ ಲಕ್ಷ್ಮಿ. ಅಂದ್ರೆ ನನ್ ಲಕ್ಷ್ಮಿ ಅವಳು ಪದ್ಮಾವತಿ ಅಂತನಾ? ಆದ್ರೆ ಅವಳ ಹೆಸರೇ ಮಹಾಲಕ್ಷ್ಮಿ ಅಂತ ಅಲ್ವಾ? ಈ ಹೆಂಗಸ್ರ ಕಥೆ ಎಷ್ಟು ಮಾತೆತ್ರ ಗಂಡಂದ್ರ ಮೇಲೆ ಅನುಮಾನ ಪಡುದು. ನೀವು ಹಿಂಗ ಅನುಮಾನ ಪಟ್ಟೆ ಗಂಡಸ್ರ ಆಚೆ ಬದಿ ಮಾನ ಕಳ್ಕಂದು ಗೊತ್ತಿತ್ತಾ? ಕಳ್ಕೊಂಡಿದ್ದಕ್ಕೆ ಅಲ್ವಾ ಹೇಳ್ತಾ ಇರೋದು. ಆರು ಗಿರ್ಜಮ್ಮ ಮೊದ್ಲೆಲ್ಲ ಹಿಂಗಿರ್ಲಿಲ್ಲ. ನೀನು ಬಂದು ಅವ್ರ ಮಂಡಿ ಕೆಡ್ಸಿ ಈ ನಮ್ನೆ ಆಯ್ರು. ಗಿರ್ಜಮ್ಮ, ಇವಳು ಮಾತ್ ಕೇಮ್ ಕಾಯ್ಬೇಡಿ ಮರ್ರೆ. ಕೆಂಬಕ್ ಹೋಗ್ಬೇಡಿ ಅಂದ್ರೆ ಅಕ್ಕನೇ ಹೇಳ್ತಿಲ್ವಾ, ಬಾವ ಮಾತೆತ್ತಿದ್ರೆ ಲಕ್ಷ್ಮಿ ಲಕ್ಷ್ಮಿ ಅಂತ ಓಡಾಡ್ತಿದ್ದಾರೆ ಅಂತ. ನೀವು ಗಂಡಸರೆಲ್ಲ ಒಂದೇ, ಎಲ್ ಬಿಡ್ತೀರಾ ನಿಮ್ ಬುದ್ಧಿನ? ಕೈಯಲ್ಲಿ 2 ವೀಲರ್ ಇದ್ರು ಕಾಣೋ ಕಾರಿಗೆ ಆಸೆ ಪಡ್ತೀರಾ. ಗೌರಿ, ಹೀಗೆಲ್ಲ ಹೇಳ್ಬಿಡ ಕಣೆ, ನಂಗೆ ಭಯ ಆಗತ್ತೆ. ಮೊದ್ಲೇ ಕಳ್ಳಿ ಎಲ್ಲಿಂದ ಏನೇನೋ ಕದ್ಕೊಂಡ್ಬಂದು ಬ್ಯಾಗಲ್ಲಿ ಇಟ್ಕೊಂಡಿದ್ದಾಳೆ. ಪಾಪ ನನ್ ಗಂಡ ತುಂಬಾ ಮುಗ್ಧ, ಅವ್ರನ್ನ ಈಸಿಯಾಗಿ ಏಮರ್ಸ್ಬಿಡ್ಬೋದು. ಅವ್ರನ್ನೇ ಕದ್ಕೊಂಡು ಹೋಗ್ಬಿಟ್ರೆ? ಗಿರ್ಜಮ್ಮ, ಸುಮ್ನೆ ಶಿವವ್ರ ಬಗ್ಗೆ ಹಂಗಲ್ಲ ಅನುಮಾನ ಪಡಬೇಡಿ ಮರ್ರೆ. ಮೇನ್ ಮ್ಯಾಟ್ರ್ ಎಂತಪ್ಪ ಅಂದ್ರೆ ಅವಳು ಕಳ್ಳಿ, ಅದು ಅಲ್ಲದೆ ನಿಮ್ಮ ಮನೆಯಲ್ಲೇ ಇದ್ದಳು. ಅಪರಾಧಿನ ಮನೆಯಲ್ಲೇ ಇರ್ಸ್ಕೊಂಡಿರಿ ಅಂದಳಿ ಒಂದು ಕೇಸ್, ಅವಳಿಗೆ ಸಪೋರ್ಟ್ ಮಾಡ್ತಿದ್ರಿ ಅಂದಳಿ ಇನ್ನೊಂದು ಕೇಸ್. ಯಾರು ಕೇಳಿದ್ರು ಇಲ್ಲ ಇಲ್ಲ ಅಂತಾರೆ. ನಾವೇನ್ ಮಾಡೋಣ ಸರ್? ಜನ ಇಲ್ಲ ಅಂತಾನೆ ಹೇಳ್ತಾರ್ರಿ. ಈ ವಿಡಿಯೋ ಕಾಲ್ ಯುಗದಲ್ಲಿ ಒಬ್ರು ಮುಖ ಒಬ್ರಿಗೆ ಡೈರೆಕ್ಟ್ ಆಗಿ ನೋಡಿದ್ರೆ ಹೇಗಿರುತ್ತೆ ಅಂತ ಗೊತ್ತೇ ಆಗಲ್ಲ. ಕರೆಕ್ಟ್ ಸರ್. ನಮ್ ಲೇಡಿ ಪೇಸಿ ಸರಣಿ ಇಲ್ವಾ? ಫಿಲ್ಟರ್ ಹಾಕೊಂಡು ರೀಲ್ಸ್ ಮಾಡ್ತಾರೆ. ಎದುರುಗಡೆ ಬಂದ್ರೆ ಅವ್ರೇನ ಇವರು ಅಂತ ಗಾಬರಿ ಆಗೋಗುತ್ತೆ ಸರ್. ಅದಕ್ಕೆ ಹೇಳಿದ್ದು ನೀಟಾಗಿ ಮುಖ ತೋರಿಸಿ ಆಮೇಲೆ ಪ್ರಶ್ನೆ ಕೇಳಬೇಕು ಅಂತ. ಏನ್ ಸರ್ ನೀವಿಲ್ಲಿ? ಕಾಶಿ, ಅದೊಂದು ದೊಡ್ಡ ಕತೆ. ಈ ಹುಡುಗಿನ ಎಲ್ಲಾದ್ರೂ ನೋಡಿದ್ರ ನೀವು? ಇವಳನ್ ಬರೀ ತೋರ್ಸುದಲ್ಲ, ಮಾತು ಆಡಿಸ್ತೆ ಬನ್ನಿ ನೀವು. ಇಲ್ಲೇ ಸಿಕ್ಬಿಟ್ರಲ್ಲ ಸರ್. ಬಿಟ್ಲ ಏನ್ ಸರ್? ಎಂತ ವಿಷಯ? ಕಾಶಿ, ನಂಗೆ ಅವಳು ಬೇಕು. ನಿಮಗೂ ಇವಳೇ ಬೇಕಾ? ಎಂತ ಸರ್ ಇದು ಅನ್ಯಾಯ. ಅಲ್ಲಿ ಕಂಡ್ರೆ ಶಿವ ಅವರು ನಂಗ್ ಬೇಕು ಅಂತಿದ್ರು, ಇಲ್ಲಿ ಕಂಡ್ರೆ ನೀವು ನಂಗ್ ಬೇಕಂತಿದ್ರಲ್ಲ. ಎಂತ ಸರ್, ಅವಳು ಅಷ್ಟೊಂದು ಫೇಮಸ್ಸಾ? ಶಿವು ಅಂದ್ರೆ ಅದೇ ನಮ್ ಶಿವಪ್ರಸಾದ್ ಅವ್ರು, ಅವ್ರ ಮನೆಯಲ್ಲೇ ಇದ್ದಾಳ ಅವಳು. ಆದ್ರೆ ಮದುವೆಯಾದವ್ರೆಲ್ಲ ನನಗ್ ಬೇಕಂತಿದ್ರಲ್ಲ, ಅದೇ ಎಂತಕ್ಕಂದಳಿ ನಂಗೆ ಅರ್ಥ ಆಗ್ತಾ ಇಲ್ಲ. ಕಾಶಿ, ವಿಷಯ ಏನ್ ಗೊತ್ತಾ? ಏಯ್ ಬೊಗಳೋ. ಸಾರಿ ಲಕ್ಷ್ಮಿ. ಮಹಾಲಕ್ಷ್ಮಿ ಮೈಸೂರಲ್ಲೇ ದೊಡ್ಡ ಶ್ರೀಮಂತರ ಮಗಳು, ನೋಡೋಕ್ಕೂ ಚೆನ್ನಾಗಿದ್ಲು. ಹೆಂಗನ ಕ್ಯಾಚ್ ಹಾಕಿ ಆಸ್ತಿ ಹೊಡಿಬೋದು ಅಂತ ನಾನೇ ಪಟಾಯಿಸ್ದೆ. ಮದುವೆ ಆಗೋಣ ಅಂತ ನಂಬಿಸಿ ಹಣ ಒಡವೆ ಥರ ಕೇಳಿದೆ. ಇವಳು ನನ್ನ ನಂಬಿ ಬೆಂಗಳೂರಿಗೆ ಬಂದ್ಲು. ಆದರೆ ಇವಳನ್ನ ಮೀಟ್ ಮಾಡೋಕೆ ಹೋಗುವಾಗ ನನಗೆ ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟು ಸುಮ್ಮನೆ ಆಗಿದ್ದಲ್ಲ. ಇವನ್ ಮೇಲೆ ಆಲ್ರೆಡಿ ನಮಗೆ ಸಾಕಷ್ಟು ಕಂಪ್ಲೇಂಟ್ಸ್ ಬಂದಿದ್ವು. ಇವನ್ ಮೇಲೆ ಒಂದು ಕಣ್ಣಿಟ್ಟು ನನ್ನ ಚೇಸ್ ಮಾಡುವಾಗ ಆಕ್ಸಿಡೆಂಟ್ ಆಯ್ತು, ನಮ್ಮ ಕೈಲಿ ಸಿಕ್ಕಾಕೊಂಡ. ಅಯ್ಯೋ ಪಾಪಿ, ನಿನ್ನ ನಂಬಿ ಅಪ್ಪ ಅಮ್ಮನ್ ಬಿಟ್ಟು ಬಂದಲ್ಲೋ. ಇವಾಗ ಹತ್ರ ಏನಮ್ಮ ಪ್ರಯೋಜನ? ಮನೆ ಬಿಟ್ಟು ಓಡ್ ಬರುವಾಗ ಇದೆಲ್ಲ ಗೊತ್ತಿರ್ಬೇಕಿತ್ತು. ನಿನ್ನ ಪುಣ್ಯ ಶಿವಪ್ರಸಾದ್ ಅವ್ರ ಮನೆಯಲ್ಲಿ ಜಾಗ ಸಿಕ್ಕಿದೆ. ಇಲ್ದಿದ್ರೆ ನಿನ್ನ ಗತಿ ಏನಾಗ್ತಿತ್ತೋ, ಯಾರ್ಯಾರು ನಿನ್ನನ್ನ ಹೇಗೆ ಉಪಯೋಗಿಸ್ಕೊತಿದ್ರು. ಶಿವಪ್ರಸಾದ್ ಅವರೇ, ಇವಳು ಸಿಮ್ಮನ್ನ ಬದಲಾಯಿಸಿದ್ರಿಂದ ನಮಗೆ ಇವಳ ನಂಬರ್ ಮೇಲೆ ಟ್ರೇಸ್ ಮಾಡೋಕೆ ಆಗ್ಲಿಲ್ಲ. ಈ ನನ್ ಮಗ ಕೂಡ ಬಾಯ್ ಬಿಡದೆ ಇದ್ದಿದ್ರಿಂದ ನಮಗೆ ಯಾವ ಇನ್ಫಾರ್ಮೇಶನ್ ಇರ್ಲಿಲ್ಲ. ಇವ್ರ ಅಪ್ಪ ಅಮ್ಮ ಪಾಪ ದಿನ ರಾತ್ರಿ ಕಣ್ಣೀರ್ ಹಾಕ್ತಾ ಇದ್ದಾರೆ. ಹೆತ್ತವ್ರಿಗೆ ಕಣ್ಣೀರ್ ಹಾಕ್ಸ್ ಬಂದಿದ್ಯಾ ನೀನು? ನಿನ್ನಂಥವಳನ್ನ ನನ್ನ ಲಕ್ಕಿ ಚಾರ್ಮು, ಲಕ್ಷ್ಮಿ, ಮಹಾಲಕ್ಷ್ಮಿ, ದೇವತೆ ಅಂತ ಅನ್ಕೊಂಡ್ಬಿಟ್ನ ನಾನು. ಛೆ, ನನ್ನಂಥ ದಡ್ಡ ಈ ಪ್ರಪಂಚದಲ್ಲೇ ಇಲ್ಲ.
ತಾಳಿ ಕಟ್ಟಿಸ್ಕೊಂಡಿರೋ ದೇವತೆ ಅಂತ ಹೆಂಡತಿಯಿಂದ ನಾನಿವತ್ತು ಈ ಸ್ಥಾನದಲ್ಲಿ ಇದ್ದೀನಿ ಅನ್ನೋದನ್ನ ಮರೆತು ಈ ಕಾಕತಾಳಿಯ ನಂಬಿಟ್ನ. ಒಳ್ಳೇದಾಗುತ್ತೆ ಅಂತ ನಂಬಿ ಹಳ್ಳಕ್ ಬಿದ್ಬಿಡ್ತಾ ಇದ್ದೆ. ಹಳ್ಳಕ್ ಬೀಳೋದು ಸುಲಭ ಶಿವಪ್ರಸಾದ್, ಆದ್ರೆ ಮೇಲೇಳೋದು ತುಂಬಾ ಕಷ್ಟ. ಭಗವಂತ, ನನ್ನ ಕ್ಷಮಿಸು ಭಗವಂತ. ನೀನ್ ಹೇಳಿದ್ರು ಕೇಳದೆ ಹೋದೆ. ನೀನ್ ಕಿವಿಯಿಂದ ಕೇಳಿದೆ, ಆದ್ರೆ ಮನ್ಸಿಂದ ಕೇಳಿಸ್ಕೊಂಡಿಲ್ಲ ಶಿವಪ್ರಸಾದ್. ಕೇಳೋದು ದೊಡ್ಡದಲ್ಲ, ಅದನ್ನ ಪಾಲಿಸೋದು ತುಂಬಾ ಮುಖ್ಯ. ಹೇಗೆ ಯಾರ ಮುಖ ಅನಿಷ್ಟ ಅಲ್ವೋ ಹಾಗೆ ಕಾಲ್ಗುಣ ಅದೃಷ್ಟವೂ ಅಲ್ಲ. ಗುಣ ಇರೋದು ಕಾಲಲ್ಲ, ಮನ್ಸನ್. ಅದೃಷ್ಟ ಇರೋದು ಕಲ್ಪನೆಯಲ್ಲಿ, ವಾಸ್ತವದಲ್ಲ ಶಿವಪ್ರಸಾದ್. ಮಹಾಲಕ್ಷ್ಮಿ ಮುಗ್ದೆ, ಒಳ್ಳೆ ಗುಣ ಇರೋ, ಏನೂ ಅರಿಯದೆ. ಆದರೆ ಆಕೆ ತನ್ನ ಅಂತರಾತ್ಮದ ಮಾತನ್ನು ಅರಿಯೋ ವಿಚಾರದಲ್ಲಿ ಎಡವಿದ್ದಾಳೆ. ಆದರೆ ಆಕೆಯ ಕರ್ಮಫಲ ಅವಳನ್ನು ಮೋಸ ಹೋಗದಂತೆ ತಡೆದಳು. ನಿನ್ಮನೆಯಲ್ಲಿ ಆಶ್ರಯ ನೀಡಿ ಆಕೆಗೆ ಮೋಸ ಮಾಡಬೇಕು ಅಂತ ಬಂದವನಿಗೆ ಅಪಘಾತ ಆದ. ಆತನಿಗೆ ಶಿಕ್ಷೆ, ಈಕೆಗೆ ರಕ್ಷೆ. ನಾವು ಮಾಡೋ ಒಳ್ಳೆ ಕೆಲಸ, ನಮ್ಮ ಒಳ್ಳೆಯ ಗುಣ ಸದಾ ನಮ್ಮ ರಕ್ಷಣೆಗಿರಲಿ. ಇದೇ ಕರ್ಮಫಲಗಳ ಕಾರ್ಯ. ನಿನಗೂ ಒಳ್ಳೇದಾದ್ರೆ ಅದು ಕೇವಲ ನಿನ್ನ ಕರ್ಮಫಲ. ಅದಕ್ಕೂ ಇನ್ನೊಬ್ಬರಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧ ಇದೆ ಎಂದು ಭಾಸ ಆದ್ರೆ ಅದು ಕೇವಲ ಕಾಕತಾಳೀಯ ಅಷ್ಟೇ. ಗ್ರಂಥವಿದ್ದಲ್ಲಿ ಜ್ಞಾನ, ಜ್ಞಾನವಿದ್ದಲ್ಲಿ ಮೌನ, ಮೌನವಿದ್ದಲ್ಲಿ ಧ್ಯಾನ, ಧ್ಯಾನವಿದ್ದಲ್ಲಿ ಧ್ಯಾನ. ನಿಮ್ಮ ಜೀವನದಲ್ಲಿ ಉತ್ತಮ ಸ್ಥಾನಕ್ಕೆ ಬೇಕಾಗಿರುವುದು ಗ್ರಹಚಾರ ಫಲವಲ್ಲ, ಸದಾಚಾರ ಫಲ. ಅದ್ರ ಜೊತೆಗೆ ಸಾಧಿಸುವೆನೆಂಬ ಹಂಬಲ. ಕ್ರಮವಿದ್ದಲ್ಲಿ ಛಲ, ಶ್ರಮವಿದ್ದಲ್ಲಿ ಫಲ. ಬಾಳೆಂದರೇನಂತ ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ನಮ್ಮ ಕಂಪನಿಯ ಪಾಂಫ್ಲೆಟ್ಸ್ಗಳನ್ನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿದ್ದಾಯ್ತು. ಮಾವ ಶುರು ಹಚ್ಕೊಳ್ಳಿ. ಹಲೋ, ಮೈ ಕೈ ಟೆಸ್ಟಿಂಗ್. ಯಜಮಾನ್ರೆ, ಆಫೀಸ್ ತಕ್ಕ. ಹೌದಾ? ನಾನು ಮಾತಾಡೇ ಇಲ್ಲ. ವೇದಿಕೆ ಮೇಲೆ ಸಾರಿ, ನೆಲದ ಮೇಲೆ ಉಪಸ್ಥಿತರಾಗಿರುವ ಗಣ್ಯರು ಎನಿಸಿಕೊಂಡಿರುವ ಕಾಶಿನಾಥರವರೇ ಹಾಗೂ ಅವರ ಪತ್ನಿ ಗೌರಿಯವರೇ ಹಾಗೂ ಶಿವಕೃಪಾದ ಚುಕ್ಕಾಣಿ ಹಿಡಿದು 18 ವರ್ಷದಿಂದ ಸಾಕಿ ಸಲಹುತ್ತಿರುವ ಗಿರಿಜಾ ಅವರೇ, ಅಪ್ಪ ಸಲಹಲು ಕೈ ಜೋಡಿಸಿರುವ ಮಿತ್ರ ಸಮಾನವಾದ ಪುತ್ರ ಶಿವಪ್ರಸಾದರವರೇ, ನಮಗೂ ಹೇಳು. ಪ್ರೀತಿಯ ಪುಪುತ್ರ ಪುಪುತ್ರಿಯವರೇ. ತಾತ, ಪುಪುತ್ರ ಪುಪುತ್ರಿ ಅಂದ್ರೆ? ಪುತ್ರನ ಪುತ್ರಿ ಪುಪುತ್ರಿ, ಪುತ್ರನ ಪುತ್ರ ಪುಪುತ್ರ. ಚೆನ್ನಾಗಿದೆ ಚೆನ್ನಾಗಿದೆ. ಏನ್ ಚೆನ್ನಾಗಿದೆ ಏನೋ, ಅವಾಗ್ಲಿಂದ ಬರೀ ಪೀಟಿಗೆನೆ ಆಗೋಯ್ತು. ಮೇನ್ ವಿಷಯಕ್ಕೆ ಬಾಪ. ಓ ಬರ್ತಾರಿರ್ರಿ, ಯಾಕೆ ಕೋಪ ಮಾಡ್ಕೋತೀರಾ? ಮಾವ ನೀವು ಮುಂದುವರಿಸಿ. ಈಗ ನಾವು ಇಲ್ಲಿ ನೆರೆದಿರುವುದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಮಾವ, ಯಾಕೋ ಇದು ರಾಜಕೀಯ ಸಮಾವೇಶ ಅಂತ ಅನ್ಸ್ತಿದೆ. ಇರ್ಲಿ ಇರ್ಲಿ, ನಾನೇ ಹೇಳ್ತೇನೆ. ಇವತ್ತು ನನ್ನ ಮಡದಿ ಅಂದ್ರೆ ನನ್ನ ಹೆಂಡತಿಯ ಅಕ್ಕನಾಗಿರ್ತಕ್ಕಂಥ ಕಾಶಿವ್ರೆ, ನೇರವಾಗಿ ವಿಷಯಕ್ಕೆ ಬಂದ್ರೆ ಆಯ್ತು. ಗಿರ್ಜಮ್ಮನವರ ಹೊಸ ಕಂಪನಿಯ ಉದ್ಘಾಟನೆ, ಅದರ ಪ್ರಚಾರ ಪತ್ರಿಕೆಯನ್ನ ಶ್ರೀಯುತ ವಿಶ್ವನಾಥ್ ಅವರು ನೆರವೇರಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಗಿರ್ಜಮ್ಮ ಕೊಡಿ ಕೊಡಿ. ಪರಮಾತ್ಮ ಒಳ್ಳೇದು ಮಾಡಪ್ಪ ನಮ್ಮಪ್ಪ.
ಇಟ್ಕೊಳ್ರಿ. ಓ ಅದೇ ಅಲ್ಲಿ ಸುಮಾರು ಜನ ಮೀಡಿಯಾದವ್ರು ಕ್ಯಾಮ್ರಾ ಇಟ್ಕೊಂಡು ಮೈಕ್ ಇಟ್ಕೊಂಡು ನಿಂತಿದ್ದಾರೆ. ಹಾ ತಗೊಳ್ರಪ್ಪ, ಫೋಟೋಗಳು ತಗೊಳ್ಳಿ. ಗಿರಿಜಮ್ಮ ಒಳ್ಳೇದಾಗ್ಲಿ. ಈಗ ಕಂಪ್ನಿ ಬಗ್ಗೆ ಒಂದೆರಡು ಮಾತಾಡಮ್ಮ. ರೀ ಇಟ್ಕೊಳ್ರಿ. ಬನ್ನಿ ಬನ್ನಿ ಬನ್ನಿ, ಕಲ್ಯಾಣ ಮಸ್ತು ಮ್ಯಾಟ್ರ್ ಮನೆ. 1 ತಿಂಗಳಲ್ಲಿ ಮದುವೆ ಫಿಕ್ಸ್. ಮುಂದೆ ನೀ ಮಾಡೇ ಬರ. ಬನ್ನಿ ಬನ್ನಿ ಬನ್ನಿ. ಯಜಮಾನ್ರೆ, ಎಂತ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಂತೆ? ಹೌದಪ್ಪ. ಮನೆಗೊಂದು ದೃಷ್ಟಿಗೊಂಬೆ ಕಟ್ಟಿಸಿ, ಇಲ್ಲಾದ್ರೆ ದೃಷ್ಟಿ ತಾಗೋ ಚಾನ್ಸಸ್ ಉಂಟು. ಅಯ್ಯೋ ದಡ್ಡ ದಡ್ಡ ದಡ್ಡ, ಈ ಸೃಷ್ಟಿಲಿ ದೃಷ್ಟಿ ಯಾವ್ದಯ್ಯ ಮಂಜ? ಮೆತ್ತಿ ಮಾತಾಡು. ಅಜ್ಜಾರ, ಎಲ್ಲರಿಗೂ ಮದ್ವಿ ಮಾಡ್ಸಕತ್ತೀರೇನ? ಯಾಕಪ್ಪ, ನಿಂಗೂ ಆಸೆನಾ? ಆಸೆ ಇದ್ದದಕ್ಕಲ್ಲೇನ್ರಿ ಸೈಲೆಂಟ್ ಅಪ್ಲಿಕೇಶನ್ ಆಗ್ತಾ ಇರೋದು. ಅಯ್ಯೋ, ಎಲ್ಲರ ಜೋಡಿ ನಮ್ದು ಒಂದು ಆದ್ರ ಆಗಿಲ್ರಿ, ಸಾಮೂಹಿಕ ವಿವಾಹ ಆದ್ರೂ ನಡೀತೈತ್ರಿ. ಆದ್ರ ಮನ್ಯಾಗ ಯಾರು ಒಪ್ಕೋಬೇಕ್ರಿ. ಓ, ಮನೇಲಿ ನಿಮ್ ಡ್ಯಾಡಿ ಮಮ್ಮಿ ಒಪ್ಬೇಕಾ ಅಂಕಲ್? ಇಲ್ಲಪ್ಪ, ನಿಮ್ಮ ಆಂಟಿ. ಒಂದು ಮದುವೆ ಆಗಿರ್ಬೇಕಾದ್ರೆ ಇನ್ನೊಂದು ಮದುವೆ ಆಗ್ತೀಯ ನೀವು. ಐ ಹೆಡ್ ಯು. ದರಿಗಳೇ, ನೀವಿಲ್ಲಿ ಎಲ್ಲರನ್ನು ಕರಿತಾ ಇದ್ದೀರಲ್ಲ, ಉಳಿದವ್ರು ಯಾರು ಕಾಣ್ತಿಲ್ಲ ಅಲ್ಲ? ಸರ್, ನಿಮಗೆ ಎಷ್ಟು ಸರಿ ಹೇಳಬೇಕು, ಇಲ್ಲಿ ಯಾರು ಯಾರಿಗೂ ಮದುವೆ ಮಾಡಿಸೋದಿಲ್ಲ. ದಯವಿಟ್ಟು ಅವರನ್ನ ನಂಬ್ಕೊಂಡು ನಿಮ್ಮ ದುಡ್ಡನ್ನ ಹಾಳು ಮಾಡ್ಕೋಬೇಡಿ ಪ್ಲೀಸ್, ಹೊರಡಿ. ಸರ್, ಇದು ಶಿವಕೃಪಾ ತಾನೆ? ಹೌದು. ಈ ಪಾಂಪ್ಲೆಟ್ ನಲ್ಲಿ ಅದೇ ಅಡ್ರೆಸ್ ಕೊಟ್ಟಿರೋದು. ಇವನು ನನ್ನ ಮಗ, ಇವನ್ಗೆ ಹೆಣ್ಣು ನೋಡಕ್ ಬಂದಿರೋದು. ಏಯ್ ಮಾತಾಡೋ. ನಾನು ಆನಂದ್ ರಾಕಂದ್ರ ಅವರ ಅಭಿಮಾನಿ, ಕರ್ನಾಟಕ ಜನತೆಗೆ ತೀನಾಡು ಬಿಂದು ಮಾಡುವ ನಮಸ್ಕಾರಗಳು. ಬಂದಿದ್ದೀನಿ ಹೆಣ್ಣೋಡಕ್ಕೆ ಬಂದಿದ್ದೀನಿ. ಓ ಬಂದಿದ್ದೀನಿ, ಬಂದಿದ್ದೀನಿ. ನೋಡಿದ್ರ ಸರ್, ಎಂತ ಟ್ಯಾಲೆಂಟೆಡ್. ಇವನಿಗೆ ಹೆಣ್ಣು ಕೊಡಿಸಿ ಮದುವೆ ಮಾಡಿಸ್ಬಿಟ್ರೆ ನೀವ್ ಎಲ್ಲಿಗೋ ಹೋಗ್ಬಿಡ್ತೀರಾ. ಎಲ್ಲಿಗೋ ನಾವ್ ಯಾಕೆ ಸ್ವಾಮಿ ಹೋಗ್ಬೇಕು? ಇದು ನನ್ನ ಸ್ವಂತ ಮನೆ, ಲೋನ್ ಕೊಟ್ಟು ತಗೊಂಡಿದ್ದೀನಿ, EMI ಕಟ್ತಾ ಇದ್ದೀನಿ. ಬಂದವ್ರು ಇದ್ರ ಕಡೆ ಎಲ್ಲ ಹೇಳ್ತಿರಲ್ರಿ, ಮುಗಿದ್ರು ನಿಮ್ ಲೋನ್ ಕತೆ ಮುಗಿಯಲ್ಲ ಅನ್ಸತ್ತೆ. ಕ್ಷಮಿಸ್ಬಿಡಿ, ಇವ್ರನ್ನ ಸ್ವಲ್ಪ ಹಾಗೆ ತಪ್ಪು ತಿಳ್ಕೊಬೇಡಿ. ನಾನು ಗಿರಿಜಾ ಶಿವಪ್ರಸಾದ್, ಕಲ್ಯಾಣ ಮಸ್ತ್ ಮ್ಯಾಟ್ರಿಮೋನಿಯ ಫೌಂಡರ್. ನಮಸ್ಕಾರಮ್ಮ. ಬನ್ನಿ ಕೂತ್ಕೊಳ್ಳಿ. ಸುಲಭದ ದಾರಿಲಿ ಹೆಚ್ಚಿನ ಲಾಭ ಬಂದಾಗ ಯಾರಿಗೂ ಕಿವಿ ಕೇಳಿಸಲ್ಲ. ಕೇಳಲ್ಲ ಅಂತ ಹೆಂಗಾದ್ರೂ ಹಾಳಾಗೋಗ್ಲಿ ಅಂತ ಬಿಟ್ಬಿಡಕ್ಕಾಗತ್ತಾ? ನೀರು, ಇಂಧನ, ಬುದ್ಧಿಮಾತುಗಳು, ಇವು ಮೂರನ್ನ ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬಳಸಬೇಕು. ಇಲ್ಲ ಅಂದ್ರೆ ಅದು ಪೋಲಾಗುತ್ತೆ. ಈಗ ನಿನ್ನ ಹೆಂಡತಿ, ನಿನ್ ತಂದೆ, ಕಾಶಿ, ಗೌರಿ, ಇವರು ಯಾರು ನಿನ್ ಬುದ್ಧಿಮಾತುಗಳನ್ನ ಕೇಳೋಕ್ ಸಾಧ್ಯ ಇಲ್ಲ. ಹಾಗಾಗಿ ನಿನ್ನ ಮಾತುಗಳು ವ್ಯರ್ಥ ಆಗಬಾರ್ದು. ಫಸ್ಟ್ ಆಫ್ ಆಲ್, ಈ ಮದುವೆ ಅನ್ನೋ ಕಾನ್ಸೆಪ್ಟ್ ನ ನೀನ್ ಯಾಕೆ ಮಾಡಿದೆ ಭಗವಂತ? ಮದುವೆ ದೇಹಕ್ಕಲ್ಲ ಶಿವಪ್ರಸಾದ್, ಮನಸ್ಸುಗಳಿಗೆ. ಆದ್ರೆ ಅದನ್ನು ದಾಟಿ ಮದುವೆಗೆ ನಿಮ್ಮ ಪ್ರತಿಷ್ಠೆ, ಕುಲಗೌರವ, ಆಡಂಬರ, ಅಬ್ಬರ ಮಾಡಿದ್ದು ನೀವು. ಮದುವೆಗೆ ಆಸ್ತಿ, ಬಣ್ಣ, ಅಂತಸ್ತು, ಜಾತಿ, ಧರ್ಮದ ಕಟ್ಟುಪಾಡುಗಳನ್ನ ಮಾಡ್ಕೊಂಡಿದ್ದು ನೀವು. ಈಗ ನನಗೆ ಹೇಳಿದ್ರೆ ಏನ್ ಪ್ರಯೋಜನ? ನಿಜ ಭಗವಂತ, ಮದುವೆ ಅನ್ನೋದನ್ನ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ಲ. ಇವ್ರಿಗೆಲ್ಲ ಯಾವಾಗ ಬುದ್ಧಿ ಬರುತ್ತೋ ಏನೋ. ಮಳೆ ಮತ್ತು ಬುದ್ಧಿ ಇವೆರಡೂ ಬರೋದಕ್ಕೆ ಸೂಕ್ತವಾದ ಸಮಯ ಬೇಕಲ್ಲೋ ಶಿವಪ್ರಸಾದ್? ಅಲ್ಲಿವರೆಗೂ ಇನ್ನೇನ್ ಕಾದಿದೆಯೋ ಗೊತ್ತಿಲ್ವೇ? ಅಂಕಲ್, ಅದು ಕಂದ ಅಲ್ಲ, ಸ್ಕಂದ. ಸ್ಕಂದನ ಬಿಡಪ್ಪ, ನೀವು ಊದ್ಲಿಕ್ಕತ್ತಿರೋ ಸೀಟಿ ನಿನಗರೆ ಕೇಳಲಿಕ್ಕತ್ತದನ? ಏನ್ ಮಾಡ್ಲಿ ಅಂಕಲ್, ನಂಗೂ ಊದಿ ಸಾಕಾಗೋಗಿದೆ. ಯಪ್ಪ್ಯಾ, ಅದಕ್ಕೆ ಜ್ಯೂಸ್ ಕುಡಿಯೋ, ನಿನಗೆ ಎನರ್ಜಿ ಬರ್ತದ, ನಮಗ ರೊಕ್ಕ ಸಿಗ್ತದ. ರೊಕ್ಕ ಯಾರು ಕೊಡ್ತಾರಣ್ಣ? ಲೇ ಪಿಂಗಾಣಿ, ನಿನ್ನ ಮುಂದೆ ಕುಂತಿನ ಅವ್ರ ಅಜ್ಜ, ಅವರ ಕೊಡ್ತಾರ. ತಿಗಣಗಳ, ನಾವು ಮಾಡ್ತಾ ಇರೋದು ಬಿಸ್ನೆಸ್. ಜ್ಯೂಸ್ಗೆಲ್ಲ ದುಡ್ಡು ಖರ್ಚು ಮಾಡಕ್ಕಾಗತ್ತ? ಅಲ್ಲ, ಒಂದ್ ಒಳ್ಳೆ ಸಾಂಗ್ ಹಾಕು, ಅದೇ ಜೋಶಲ್ಲಿ ನನ್ನ ಮೊಮ್ಮಗ ಕುಡಿಲಿ. ಏನ್ ನಡೀತದೆ ಇಲ್ಲಿ? ಏನೋ ಮಾಡ್ತಾ ಇದ್ಯಾ? ಕುಣಿತಾ ಇದ್ದಾನೆ. ಅಯ್ಯೋ ಮಾವ, ಅದ್ ನನ್ಗೂ ಗೊತ್ತು.
ನಾನು ಹೇಳೋ ವಿಷಯ ಕೇಳೋಕ್ಕೂ ಮುಂಚೆನೆ ನೀವ್ ಇಷ್ಟು ಖುಷಿ ಪಡ್ತಿದ್ದೀರಾ. ಇನ್ ಕೇಳಿದ್ಮೇಲೆ ಎಷ್ಟು ಖುಷಿ ಪಡ್ಬೇಡ. ಏನಮ್ಮ ಅಂತ ವಿಷಯ? ಮಾವ, ನಮ್ಮ ಬಿಸ್ನೆಸ್ ನ ಮೊದಲನೇ ಲಾಭ 25,000 ರೂಪಾಯಿ. ಆಶೀರ್ವಾದ ಮಾಡಿ. ಒಳ್ಳೇದಾಗಲ್ಲಮ್ಮ. ಗಿರಿಜಕ್ಕ, ಇದೇ ಖುಷಿಗೆ 1 kg ಸ್ವೀಟ್ ಕೊಡ್ಲಾ? ಬರೋ ಲಾಭಕ್ಕೆಲ್ಲ ನಾವ್ ಸ್ವೀಟ್ ತಗೊಳ್ಳೋ ಹಾಗಿದ್ರೆ ನಾವೇ ಒಂದ್ ಬೇಕರಿ ಶುರು ಮಾಡಿರ್ತಾ ಇದ್ವಿ. ಜಣ್ಣ ಶುರು ಮಾಡಿರೋ ಒಂದ ಬಿಸ್ನೆಸ್ಗೆ ಮನಿ ಮಂದಿಯೆಲ್ಲ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಗಳ ಮಾತಾಡ್ಲಿಕ್ಕತ್ತಾರಲ್ಲೋ. ಹಿಂಗ ಬಿಟ್ರ ಎಲ್ಲಾ ಬಿಸ್ನೆಸ್ ಇವರ ಶುರು ಮಾಡ್ಬಿಡ್ತಾರ. ಬಿ ಕೇರ್ಫುಲ್. ನೀನು ಕೈ ಹಾಕದ್ಮೇಲೆ ಸೋಲೋ ಮಾತೇ ಇಲ್ಲಮ್ಮ. ನಮ್ಮ ಮನೆಗೆ ನೀನು ಮಹಾಲಕ್ಷ್ಮಿ ಕಣಮ್ಮ, ಮಹಾಲಕ್ಷ್ಮಿ. ನಾನು ಸನ್ ಆಫ್ ಮಹಾಲಕ್ಷ್ಮಿ. ಅಮ್ಮ ನನ್ಗೇನು ಕೊಡ್ಸಲ್ವಾ? ನನ್ ಬೆಳಗ್ಗೆಯಿಂದ ಸಿಟಿ ಊದಿ ಊದಿ ಸಾಕಾಗೋಗಿದೆ. ಬರೀ 2 ಅವರ್ ಸಿಟಿ ಊದಿದ್ದಕ್ಕೆ ಸುಸ್ತಾಗ್ತದೆ ಅಂತ ಹೇಳ್ತಿದ್ಯಾ. ಇನ್ನು ಡಾಬಾ ಮುಂದೆ, ಹೋಟ್ಲು ಮುಂದೆ ಎಲ್ಲ ಇಡೀ ದಿನ ಅವ್ರು ಕೊಡೋ ಪುಟ್ಟ ಸಂಬಳಕ್ಕೆ ವಿಸಿಲ್ ಊದಿ ಊದಿ ಉಸಿರು ಕಟ್ಟಿಸ್ಕೊತಾ ಇರ್ತಾರಲ್ಲ, ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರ್ಬೇಡ. ಹೌದಮ್ಮ, ಅವ್ರೆಷ್ಟು ಕಷ್ಟ ಪಡ್ತಾ ಇದಾರೆ ಅನ್ನೋದು ನಮ್ಗೆ ಈಗ ಗೊತ್ತಾಗ್ತಾ ಇದೆ. ಆ ಭಗವಂತ ಅವ್ರನ್ನ ಕಾಪಾಡ್ತಾನೆ ಕಣಮ್ಮ. ನಿಜ ಮಾವ, ನಮ್ ಕೆಲ್ಸದ ಮೊದಲನೇ ದಿನನೇ ನಮಗಿಷ್ಟು ಲಾಭ ಕೊಡೋ ಹಾಗೆ ಮಾಡಿದ್ದು ಆ ಭಗವಂತನೇ. ನೋಡ್ತಾ ಇರಿ, ಇನ್ ಮುಂದೆ ನಾವ್ ಏನೇ ಮಾಡಿದ್ರು ಸಕ್ಸಸ್. ಕಲ್ಯಾಣ ಬಸ್ ಕಂಪನಿಗೆ, ಕಲ್ಯಾಣ ಬಸ್ ಕಂಪನಿಗೆ, ಕಲ್ಯಾಣ ಬಸ್ ಕಂಪನಿಗೆ. ನಿಮ್ ತಂದೆ ತಾಯಿ ಏನಂತಾರೆ? ನಿನಗೆ ಮದ್ವೆ ಆದ್ರೆ ಸಾಕು, ನೀನೊಬ್ಬ ರೈತನಾದ್ರೆ ಇನ್ನೊಬ್ಬರಿಗೆ ಅನ್ನ ಕೊಡೋದಕ್ಕೆ ಸಾಧ್ಯ. ಆದ್ರೆ ಆ ಅನ್ನನ ತುತ್ತು ಮಾಡ್ಕೊಡಕ್ಕೆ ಹೆಂಡತಿನೇ ಇಲ್ಲದೆ ಹೋದ್ಮೇಲೆ ಆ ಕೆಲಸ ಯಾಕೆ ಅಂತ ತುಂಬಾ ನೊಂದ್ಕೊಂಡಿದ್ದಾರೆ. ಇದನ್ ಬಿಟ್ಟು ಹೋಗ್ಬಿಡಪ್ಪ, ಆಗ್ಲಾದ್ರೂ ಮದುವೆ ಆಗುತ್ತೆ ಅಂತಾರೆ. ಆದ್ರೆ ನಾನು ನೊಂದ್ಕೊಂಡು ಹೀಗೆ ಇದ್ರೂ ಪರವಾಗಿಲ್ಲ, ನಾನು ನನ್ನ ಭೂಮಿನ ಬಿಟ್ಟು ಎಲ್ಲೂ ಹೋಗಲ್ಲ. ನಾವು ತಿಂತಿರೋ ಅನ್ನ ಎಲ್ಲಿಂದ ಬರುತ್ತೆ ಅಂತ ಹೆಣ್ಮಕ್ಳಿಗೆ ಅರ್ಥ ಮಾಡಿಸಿದ್ರೆ ರೈತನ ಬೆಲೆ ಏನು ಅಂತ ಅವ್ರಿಗೆ ಗೊತ್ತಾಗಿರೋದು. ಆದ್ರೆ ಏನ್ ಮಾಡೋದು, ಇವತ್ತಿನ ಜನರೇಷನ್ ಭತ್ತ ಮರದಲ್ಲಿ ಬೆಳೆಯುತ್ತೆ ಅಂತ ಅನ್ಕೊಂಡಿದ್ದಾರೆ. ಅಂತವ್ರಿಗೆ ಏನು ಹೇಳಿ ಪ್ರಯೋಜನ ಇಲ್ಲ. ಅಕ್ಕ, ಇಲ್ಲೊಬ್ಳು ಅವಳ ಪ್ರೊಫೈಲ್ ನ ಅಪ್ಲೋಡ್ ಮಾಡಿದಾಳೆ. ಅವಳಿಗೆ ರೈತನೇ ಬೇಕಂತೆ. ಅವಳ ಪ್ರೊಫೈಲು ಇವ್ರಿಗೆ ಮ್ಯಾಚ್ ಆಗತ್ತೆ ಅಲ್ವಾ? ದೇವ್ರೆ ದೇವ್ರೆ, ಅಂತೂ ಒಬ್ಳು ಹುಡುಗಿ ಸಿಕ್ಬಿಟ್ಲು. ಅವಳಿಗೆ ರೈತನೇ ಬೇಕು ಅಂತ ಹೇಳ್ತಿದ್ದಾಳೆ ಅಂದ್ರೆ ಗ್ಯಾರಂಟಿ ಒಳ್ಳೆ ಹುಡುಗಿನೇ. ನೀವೊಂದ್ಸಲ ನೋಡಿ. ಗೌರಿ ತೋರ್ಸಿ. ಕ್ಲೈಂಟ್ ಅವ್ರೆ ನೋಡಿ, ನಿಮ್ಗೆ ಇಷ್ಟ ಆದ್ರೆ ಮುಂದೆ ಮಾತಾಡೋಣ. ಇವ್ರಿಗೆ ಓಕೆ ಆದ್ರೆ ನನ್ಗೇನು ಅಭ್ಯಂತರ ಇಲ್ಲ. ನನಗೂ ಓಕೆ ಆಗಿದೆ. ನಾನು ಇಷ್ಟಪಟ್ರೆ ಅಪ್ಪ ಅಮ್ಮನೂ ಒಪ್ಕೋತಾರೆ. ಆಹಾ, ಇದಲ್ವಾ ಮಾತು ಅಂದ್ರೆ. ಆದಷ್ಟು ಬೇಗ ಜೋಡೆತ್ತುಗಳ ಹಾಗೆ ಜೀವನ ಅನ್ನೋ ಜಮೀನಲ್ಲಿ ವ್ಯವಸಾಯ ಮಾಡಿ ಪ್ರೀತಿಯನ್ನು ಬೆಳೆ ಬೆಳೀರಿ. ನಿಮ್ಗೆ ಓಕೆ ಅಂದ್ರೆ ಫೀಸು 10,000. EMI ಆಪ್ಷನ್ ಇದೆ ರೀ. ಪರವಾಗಿಲ್ಲ, ನಾನು ಫುಲ್ ಕ್ಯಾಶ್ ಕೊಡ್ತೀನಿ. ನಿಮ್ ಅನುಕೂಲ. ಒಳ್ಳೇದಾಗ್ಲಪ್ಪ. ತುಂಬಾ ಥ್ಯಾಂಕ್ಸ್. ನಾನು ಬರ್ತೀನಿ. ಸರಿ. ಏಯ್, 10,000 ರೂಪಾಯಿ ಫೀಸಾ? ಅದು ಒಬ್ಬ ರೈತನ ಹತ್ರ ಇಸ್ಕೊಂಡಿದ್ಯಾ? ಬಾವಾ, ಟೆನ್ಷನ್ ಮಾಡ್ಕೋಬೇಡಿ. ಇದೆಲ್ಲ ಬಿಸ್ನೆಸ್ ಮೈಂಡು. ಬಿಸ್ನೆಸ್ ಮೈಂಡು. ಈಗ ಇವ್ರಿಗೆ 45 ವರ್ಷ ಆಗ್ಬಿಟ್ಟಿದೆ. ಹಣ ಇದೆ, ಆಸ್ತಿ ಇದೆ, ಒಳ್ಳೆ ಕೆಲ್ಸ ಇದೆ. ಆದ್ರೆ ನಂಗೆ ವಯಸ್ಸೇ ಇಲ್ವಲ್ಲ ಅಂತ ನೊಂದ್ಕೋತಾ ಇದ್ರು ಪಾಪ. ನೋವಿನ ವಿಷಯ ರೀ ಇದು. ಅಯ್ಯೋ ಗಿರಿ, ನೀನು ಅವ್ರ ವಿಷಯ ಹೇಳ್ತಾ ಇದ್ರೆ ನನ್ನ ಹಾರ್ಟು, ಕಿಡ್ನಿ, ಲಿವರು, ಬಾಡಿ ಪಾರ್ಟ್ಸ್ ಎಲ್ಲದಕ್ಕೂ ಹರ್ಟ್ ಆಗ್ತಾ ಇದೆ. ಇನ್ನೊಬ್ಬರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಅನ್ಕೊಳ್ಳೋ ಜೀವಗಳಿಗೆ ಯಾಕೆ ಯಾವಾಗ್ಲೂ ಹರ್ಟ್ ಆಗುತ್ತೋ ಗೊತ್ತಿಲ್ಲ. ತುಂಬಾ ಸೊಟ್ಟ ಆಗ್ತಾ ಇದೆ. ನನ್ನ ನಿದ್ದೆ ಹಾಳು ಮಾಡಿದೆ ಅಂತ ಬೈಬೇಕು ಅನ್ಕೊಂಡ್ರೆ ನನ್ನ ಎಮೋಷನಲ್ ಫೂಲ್ ಮಾಡ್ತಾ ಇದೆಯಾ? ಸುಮ್ಮನಿರ್ರಿ. ಇದೊಂದು ಸೇವೆ, ಜೊತೆಗೆ ಸರ್ವಿಸ್ ಟ್ಯಾಕ್ಸ್ ಅಷ್ಟೇ. ಎಲ್ಲ ಒಳ್ಳೇದೇ ಆಗ್ತಿದೆ.
ನಮ್ಮ ಕಂಪನಿ ಬ್ಯಾಲೆನ್ಸ್ ಎಷ್ಟಿದೆ ಅಂದ್ರೆ ನಾವು ಲೋವರ್ ಮಿಡಲ್ ಕ್ಲಾಸ್ ಇಂದ ಅಪ್ಪರ್ ಮಿಡಲ್ ಕ್ಲಾಸ್ ಕಡೆ ಹೋಗ್ತಾ ಇದೀವಿ. ಎಲ್ಗಾದ್ರೂ ಹೋಗಿ ಸಂಜೆ 5 ಗಂಟೆ ಒಳಗೆ ಮನೆಗೆ ಬನ್ನಿ. ಸದ್ಯಕ್ಕೆ ಲೈಟ್ ಆಫ್ ಮಾಡ್ಕೊಂಡು ಬಾಗಿಲು ಹಾಕೊಂಡು ಹೋಗಿ. ನಂಗೆ ತುಂಬಾ ಡಿಸ್ಟರ್ಬ್. ತಾತ್ಸಾರ ನಿರ್ಲಕ್ಷ್ಯ ಇರ್ಲಿ ನೋಡ್ತಾ ಇರಿ, ನಾಳೆ ಬೆಳಗ್ಗೆಯಿಂದ ನಮ್ ಕದರೇ ಚೇಂಜ್ ಆಗತ್ತೆ. ಅವ್ರ ತಂದೆ ತಾಯಿಗೆ ಜವಾಬ್ದಾರಿ ಇಲ್ಲ ಅಂತ ಹೇಳ್ತಾರೆ. ಅದೇ ಒಂದು ಗಂಡಸಿಗೆ ಮದುವೆ ಯಾಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಅವನು ಪೋಲಿ ಬಿದ್ದೋಗಿರ್ಬೇಕು, ಯಾವಳಿಂದೇನೋ ಓಡೋಗಿರ್ಬೇಕು, ಇಲ್ಲ ಬೀದಿ ಬೀದಿ ಅಲಿತಾ ಇರ್ಬೇಕು ಅಂತ ತುಂಬಾ ಈಸಿಯಾಗಿ ಜಡ್ಜ್ ಮಾಡ್ಬಿಡ್ತಾರೆ. ಒಬ್ಬ ಮಿಡಲ್ ಕ್ಲಾಸ್ ಹುಡುಗ ತನ್ನ ಮನೆಯವ್ರಿಗೋಸ್ಕರ ಮದುವೆನೇ ಮರೆತು ದುಡಿತಾ ಇರ್ತಾನೆ. ಮದುವೆ ವಯಸ್ಸು ಮೀರೋದ್ಮೇಲೆ ಆ ಮದುವೆ ಅವನನ್ನೇ ಮರ್ತು ಹೋಗುತ್ತೆ. ಅದನ್ನೇ ಕಾರಣ ಇಟ್ಕೊಂಡು ಜನ ಅಯ್ಯೋ ಇವನು ಗಂಡಸೇ ಅಲ್ಲ, ಮದುವೆ ವಯಸ್ಸು ಮೀರೋಯ್ತು, ಇವನ್ ಕತೆ ಮುಗ್ದೇ ಹೋಯ್ತು ಅಂತ ಚುಚ್ಚಿ ಚುಚ್ಚಿ ಮಾತಾಡ್ತಾರೆ. ಆಗ್ಲೂ ಗಂಡಸು ನೋವಾಗ್ಬಾರ್ದು, ಅಳಬಾರ್ದು ಅಲ್ವಾಪ್ಪ? ಏನ್ ಗಂಡ್ ಜನ್ಮನೋ ಏನು. ಕಣ್ಣೀರನ್ನ ಬೆವರು ನೀರಲ್ಲಿ ಬಚ್ಚಿಡ್ಬೇಕು, ದುಡಿತಾ ಇರ್ಬೇಕು. ಈ ದೇಶಕ್ಕೆ ಸ್ವಾತಂತ್ರ್ಯ ಇದೆ, ಆದ್ರೆ ಗಂಡಸಿನ ಕಣ್ಣೀರಿಗೆ ಸ್ವಾತಂತ್ರ್ಯ ಇಲ್ಲ. ಒಬ್ಬ ಹೆಂಗಸು ನಾನು ಮದುವೆ ಆಗದೆ ಇದ್ರು ಚಿಂತೆ ಇಲ್ಲ, ಒಂಟಿ ಆಗಿದ್ಕೊಂಡೆ ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರೆ ಸಾಕು, ಇರೋ ಬರೋರೆಲ್ಲ ಶಿಲ್ಲೆ ಚಪ್ಪಾಳೆ ಎಲ್ಲ ಹೊಡಿತಾರೆ. ಅದೇ ಒಬ್ಬ ಗಂಡಸು ಕಣ್ಣೀರ್ ಹಾಕ್ತಾ ಇದ್ರೆ ಹೇ ಯಾಕೆ ಗುರು ಒಳ್ಳೆ ಹುಡುಗಿ ತರ ಕಣ್ಣೀರ್ ಹಾಕ್ತಾ ಇದೆಯಾ ಅಂತ ಹೀಯಾಳಿಸ್ತಾರೆ. ಬ್ರದರ್, ನೀವೇನ್ ಅಳಕ್ ಹೋಗ್ಬೇಡಿ. ಗಂಡಸರು ಕಣ್ಣೀರ್ ಹಾಕ್ಬಾರ್ದು ಅಂತ ನಮ್ಮ CEO ಸಾಹೇಬ್ರು ಹೇಳಿದ್ದಾರೆ. ನೀವು ಅಷ್ಟೇ ಬ್ರದರ್, ಮೋಸ ಹೋದ್ರು ಗಂಡಸಾದವನು ಅಳಬಾರ್ದು. ನಿಮಗೆ ನಮ್ಮ ಕಂಪನಿಯಿಂದಾನೇ ಮೋಸ ಆಗಿದ್ರು ನಮ್ಮ MD ಸಾಹೇಬ್ರು, ಫೌಂಡ್ರು, ಕೋ-ಫೌಂಡ್ರು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ಇದಾರೆ ನೋಡಿ. ರೀ, ತುಂಬಾ ದೊಡ್ಡ ತಪ್ಪಾಗೋಯ್ತು ನಮ್ಮಿಂದ, ಕ್ಷಮಿಸ್ಬಿಡ್ರಿ. ಶಿವರೇ, ನಾವು ಎಂತ ದೊಡ್ಡ ತಪ್ಪು ಮಾಡಿತ್ತಂದಳಿ ನಮ್ಗೆ ಈಗ ಅರ್ಥ ಆತಿತ್ತು ಮಾರ್ರೆ. ಒಂದು ನಮ್ನಿ ನಮಗೆ ನಾಚಿಕೆ ಆದಂಗೆ ಆತಿತ್ತು. ಹೌದಪ್ಪ, ಎಲ್ರನ್ನು ಕರೆಸಿ ಅವ್ರು ಕೊಡ್ಬೇಕಾದ ಹಣನೆಲ್ಲ ಕೊಟ್ಬಿಟ್ಟು ಇವತ್ತೇ ಕೆಲಸನ ನಿಲ್ಲಿಸ್ಬಿಡ್ತೀವಿ. ಬರೀ ನಿಲ್ಸೋದಷ್ಟೇ ಅಲ್ಲ, ಇದರಿಂದ ಯಾರ್ಯಾರಿಗೆ ಅನ್ಯಾಯ ಆಗಿದೆಯೋ ಅವರನ್ನೆಲ್ಲಾರನ್ನು ಕರೆದು ನೀವುಗಳು ಕ್ಷಮೆ ಕೇಳಬೇಕು. ಆಗ ಆಗ ಭಗವಂತ ಮೆಚ್ತಾನೆ. ಅಂದಾಜು ನಿಮ್ಮ ಹತ್ರ ಎಷ್ಟು ಕೋಟಿ ಇರ್ಬೋದು? ಆಕ್ಚುಲಿ ನನಗೂ ನೆನಪಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಮೊನ್ನೆ ಶೇರ್ಸ್ ಎಲ್ಲ ಡೌನ್ ಆಗಿ ಸಿಕ್ಕಾಪಟ್ಟೆ ಲಾಸ್ ಆಗೋಯ್ತು ಅಂತ ಒಂದು ನ್ಯೂಸ್ ಬಂತು, ನಿಮಗೆ ಗೊತ್ತಾ? ಹಾ, ಗೊತ್ತು, ನೋಡಿದೀನಿ ಆ ನ್ಯೂಸ್ನ. ಆಕ್ಚುಲಿ ಅವತ್ತು ನಡೆದಿದ್ದು ಏನಪ್ಪಾ ಅಂದ್ರೆ, ನಮ್ಮ ಡ್ಯಾಡಿ ಪರ್ಸ್ನ ಒಬ್ಬ ಖೇಡಿ ಕದ್ಬಿಟ್ಟ. ಸೊ ಪರ್ಸೇ ಇಲ್ಲ ಅಂದ್ಮೇಲೆ ಶೇರ್ಸ್ ಬೆಳೆಯೋದಕ್ಕೆ ಹೇಗ್ ಸಾಧ್ಯ? ಮೋಸ್ಟ್ಲಿ ನಿಮ್ಗೆ ಅರ್ಥ ಆಗಿಲ್ಲ ಅನ್ಸುತ್ತೆ. ಲೆಟ್ ಮೀ ಎಕ್ಸ್ಪ್ಲೈನ್. ಪರ್ಸನಲ್ ಆಗಿರೋ ಪರ್ಸ್ ಕಳೆದೋಗಿರೋದಕ್ಕೆ ಪಬ್ಲಿಕ್ ಶೇರ್ಸ್ ಎಲ್ಲ ಡೌನ್ ಆಗಿದೆ ಅಂದಮೇಲೆ ಇನ್ನು ನಮ್ಮ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೋ ಹೌದಾ? ಓ ಮೈ ಗಾಡ್. ಓ ಮೈ ಗಾಡ್ ಅಲ್ಲ, ಓ ಮೈ ಡ್ಯಾಡಿ ಈಸ್ ವೆರಿ ರಿಚ್. ಅವ್ರು ಎಷ್ಟು ರಿಚ್ ಅಂದ್ರೆ, ನಾನು ಹುಟ್ಟಬೇಕಾದ್ರೆ ನರ್ಸೇ ಪ್ರಜ್ಞೆ ತಪ್ಪೋದ್ಲಂತೆ. ಯಾಕೆ? ಮಗು ಬರುತ್ತೆ ಅಂತ ವೇಟ್ ಮಾಡ್ತಾ ಇದ್ದ ನರ್ಸ್ಗೆ ಸ್ಪೂನ್ ಬಂದ್ರೆ ಗಾಬರಿ ಆಗಲ್ವಾ? ಸ್ಪೂನಾ? ಅಫ್ಕೋರ್ಸ್. ಮೊದಲು ಸ್ಪೂನ್ ಜೊತೆ ನಾನು. ಅದು ಯಾವ ಸ್ಪೂನು? ಸಿಲ್ವರು, ಗೋಲ್ಡು, ಡೈಮಂಡ್ ಅಲ್ಲಿ ಮಾಡಿರೋ ಮಿಕ್ಸಿಂಗ್ ಸ್ಪೂನ್. ಓ, ಬಾರ್ನ್ ವಿತ್ ಮಿಕ್ಸಿಂಗ್ ಸ್ಪೂನಾ? ಅಫ್ಕೋರ್ಸ್. ಆದ್ರೆ ಏನ್ ಪ್ರಯೋಜನ? ನಾನು ಜೀವನದಲ್ಲಿ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀನಿ. ಚಿಕ್ಕ ವಯಸ್ಸಲ್ಲಿ ಮಕ್ಕಳೆಲ್ಲ ಸ್ಕೂಲ್ ಬಸ್ಸಲ್ಲಿ ಹೋಗ್ತಾ ಇದ್ರೆ ನಾನು ಮರ್ಸಿಡೀಸ್ ಅಲ್ಲಿ ಹೋಗ್ತಾ ಇದ್ದೆ. ತಿನ್ನಕ್ಕೆ ಹೊಟ್ಟೆ ತುಂಬಾ ಅನ್ನ ಇರಲಿಲ್ಲ. ಬರೀ ಪಿಜ್ಜಾ, ಬರ್ಗರು, ಅಮೆರಿಕನ್ ಬ್ರೇಕ್ಫಾಸ್ಟ್, ಇಟಾಲಿಯನ್ ಕ್ಯೂಸೈನು ಬರೀ ಇದೆ. ಅದನ್ನೆಲ್ಲ ತಿಂದು ತಿಂದು ಎಲ್ಲೆಲ್ಲಿ ಕೊಬ್ಬು ಜಾಸ್ತಿ ಆಗಿದೆ ಅಂತ ನನಗೇ ಗೊತ್ತಿಲ್ಲ. ಅದಕ್ಕೆ ನನ್ನ ಕೊಬ್ಬನ್ನ ಕರಗಿಸಕ್ಕೆ ಒಬ್ಬ ಒಳ್ಳೆ ಡಯಟಿಷಿಯನ್ ಪ್ಲಸ್ ಲೈಫ್ ಪಾರ್ಟ್ನರ್ ಹುಡುಕ್ತಾ ಇದ್ದೆ. ಅದೇನೋ ಗೊತ್ತಿಲ್ಲ, ಅದೇ ಟೈಮ್ಗೆ ನಿಮ್ಮ ಫೋಟೋ ನೋಡಿದೆ. ನೀವೇ ನನಗೆ ಸೂಟಬಲ್ ಡಯಟಿಷಿಯನ್ ಕಮ್ ಲೈಫ್ ಪಾರ್ಟ್ನರ್ ಆಗ್ತಿರಂತ ಆ ಕ್ಷಣಕ್ಕೆ ನನಗೆ ಅನ್ನಿಸ್ಬಿಡ್ತು. ಅದಕ್ಕೆ ಸ್ವಿಟ್ಜರ್ಲ್ಯಾಂಡ್ ಇಂದ ಸೂಟ್ ತರಿಸಿ ಆ ಸೂಟರ್ನ ಹಾಕೊಂಡೇ ನಿಮ್ಗೆ ಕಾಲ್ ಮಾಡ್ತಾ ಇದ್ದೀನಿ.
ಹೋ ಹೌ ಸ್ವೀಟ್ ಯು ಆರ್. ಐ ಆಮ್ ಸೋ ಹ್ಯಾಪಿ. ನಿಮ್ಮಂತವ್ರನ್ನ ಪಡೆಯೋಕೆ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ. ಓ ನಾನು ಅಷ್ಟೇ ನಿಮ್ಮನ್ನ ಪಡೆಯೋದಿಕ್ಕೆ 100 ಜನ್ಮ ಪುಣ್ಯ ಮಾಡಿದ್ದೆ. ಏನೋ ಅಮ್ಮ ಇಲ್ಲೇ ಇರ್ಬೇಕಾದ್ರೆ ಬೇರೆ ಹುಡುಗಿ ಜೊತೆ ಹಲ್ಗಿಂಚ್ಕೊ ಮಾತಾಡ್ತಿದ್ಯಾ? ಅದು ಲೈಫ್ ಪಾರ್ಟ್ನರ್ ಅಂತೆ, ಲೈಫ್ ಪಾರ್ಟ್ನರು. ಅಮ್ಮ ಇಲ್ಲೆಲ್ಲೋ ಇದ್ದಾಳೆ, ಅವಳ ಪಾಡ್ಗಳು ರೂಮಲ್ಲಿ ಇದ್ದಾಳೆ. ಹಾಗಂತ ಬೇರೆ ಪಾರ್ಟ್ನರ್ನ ಹುಡ್ಕೊಂಡ್ಬಿಡ್ತೀಯಾ? ಇರು ನಿಂಗೆ ಮಾಡ್ತೀನಿ. ಅಮ್ಮ ಅಮ್ಮ ಹಲೋ, ಒಂದು ಸಣ್ಣ ಮೀಟಿಂಗ್ ಬಂದ್ಬಿಡ್ತು. ಐ ವಿಲ್ ಕೀಪ್ ಯು ಆನ್ ಹೋಲ್ಡ್. ಪ್ಲೀಸ್ ಬಿ ಆನ್ ದ ಲೈನ್. ಓಕೆ ಬೇಕಪ್ಪ. ಏನೋ ಏನು ಫೋನ್ ಬಂತು, ಅವಳು ಕಾಲ್ ಮಾಡ್ತಿದ್ದಾಳೆ. ಸ್ಟೈಲಾಗಿ ಮಾತಾಡಿ. ಗಿರಿ ಆಕೆ ಫೋನ್ ಮಾತಾಡ. ನನ್ನ ಹತ್ರ ಅಲ್ರಿ, ಫೋನಲ್ಲಿ ಮಾತಾಡಿ. ಹಲೋ, ಕೋಟ್ಯಾಧಿಪತಿ ಸಂಜು ಸ್ಪೀಕಿಂಗ್. ಹಾಯ್, ನಾನು ನೀವು ಹೇಳಿ ಜಾಗಕ್ಕೆ ಬಂದಿದ್ದೀನಿ. ಅಲ್ಲೇ ಗುಂಡಿ ಇದೆ, ಹುಷಾರು, ಬೀಳ್ತೀರಾ? ವಾಟ್? ಗುಡಿ ಹತ್ರ ಬಂದಿದ್ದೀರಾ ಅಲ್ವಾ? ಅಫ್ಕೋರ್ಸ್ ಹಾರ್ಟ್ ಅನ್ನೋದು ಒಂಥರ ಗುಂಡಿ ಅಲ್ವಾ, ಲವ್ ಅಲ್ಲಿ ಬೇಳ್ತೀರಾ ಅಂತ ಹಾಲಾಗಿ ಬಂದೆ. ಯು ನಾಟಿ ಬಾಯ್. ಬನ್ನಿ, ಐ ಆಮ್ ವೇಟಿಂಗ್. ಯಾ ಐ ಆಮ್ ಕಮಿಂಗ್. ಹುಷಾರ್ ಸರ್, ಅವ್ರು ತುಂಬಾ ಚಾಲಾಕಿ. ಅವಳು ಚಾಲಾಕಿ ಆದ್ರೆ ನಮ್ಮ ಶಿವರ್ ಚಾಲಕ. ಯಾವ ಲಾಕ? ಚಾಲಕ ಕಾಂತ ಇದೆ. ನಮ್ಮ ಶಿವರ್ ಅವಳನ್ನ ಹ್ಯಾಂಗ್ ಲಾಕ್ ಮಾಡ್ತಂದಳೆ. ಶಿವರೇ, ಆಲ್ ದ ಬೆಸ್ಟ್. ರೀ, ಅವಳ ಕಣ್ಣು ಸರಿ ಇಲ್ವೇನೋ, ನಿಮ್ಗೆ ದೃಷ್ಟಿ ಆಗ್ಬಿಟ್ರೆ ಹುಷಾರು. ಇಷ್ಟೊಂದು ಬೆಸ್ಟ್ಗಳನ್ನ ಕೇಳಿದ್ಮೇಲೆ ನನಗೆ ಭಯ ಜಾಸ್ತಿ ಆಗ್ತಾ ಇದೆ. ಬೇಸಿಕಲಿ ಐ ಆಮ್ ಎ ಗುಡ್ ಆಕ್ಟರ್, ಬಟ್ ಈ ಆಕ್ಟಿಂಗ್ ಬೇಕಾ? 5,500-6,000 ಅಂತ ಹೇಳ್ತಿದ್ರು ಮಾವ. ಅವ್ರು ಬಂದ್ಮೇಲೆನೆ ಕರೆಕ್ಟಾಗಿ ಎಷ್ಟು ಅಂತ ಗೊತ್ತಾಗತ್ತೆ. ಅಲ್ಲ ಗಿರಿಜಮ್ಮ, 5,500-6,000 ರೂಪಾಯಿದಲ್ಲಿ ಹಬ್ಬ ಹೇಗಾಗತ್ತೆ? ಗಣಪತಿಯನ್ನ ತಂದು ಕೂರಿಸ್ಬೇಕು, ಹಣ್ಣು ಹಂಪಲು ತರಿಸ್ಬೇಕು, ಮತ್ತೆ ಮಕ್ಕಳಿಗೆಲ್ಲ ಬಟ್ಟೆ ತರಿಸ್ಬೇಕು, ಆಮೇಲೆ ಒಳ್ಳೆ ಅಡಿಗೆ ಮಾಡಬೇಕು, ಅಕ್ಕಪಕ್ಕದವ್ರನ್ನ ಊಟಕ್ಕೆ ಕರಿಬೇಕು. ಹೌ ಪಾಸಿಬಲ್? ಅಷ್ಟೇ ಅಲ್ಲ ಮಾವ, ಮನೆಗ್ ಬರೋ ಮುತ್ತೈದೆಯರ್ಗೆ ಬರೀ ಕೈಯಲ್ಲಿ ಕಳ್ಸಕ್ಕಾಗತ್ತಾ? ಅವ್ರಿಗೆ ಅಂತ ಏನಾದ್ರು ಕೊಡೋದ್ ಬೇಡ್ವಾ? ಮುತ್ತೈದೆಯರಿಗೆ ಮಾತ್ರ ಏನಾದ್ರೂ ಕೊಟ್ಬಿಡ್ತೀಯಾ? ಆದ್ರೆ ನಾನು ಎಷ್ಟು ಕೇಳಿದ್ರು ಏನು ಕೊಡಲ್ಲ. ಇಸ್ಕಂದ, ನಿನ್ ಮುತ್ತೈದೆ ಏನೋ? ಹೌದು, ನಾನು ಒಂಥರ ಗಂಡ್ ಮುತ್ತೈದ. ಪ್ರಣೆ, ಯೋಚನೆ ಮಾಡ್ಬೇಡಮ್ಮ. ಹಬ್ಬದ ದಿವಸ ಒಂದು ಶರ್ಟ್ ಪೀಸ್, ಒಂದು ಚಡ್ಡಿ ಪೀಸು, ಎಲೆ ಅಡಿಕೆ ಜೊತೆ ಬಾಳೆಹಣ್ಣು ಕೊಟ್ಬಿಡೋಣ. ಅಮ್ಮ, ಅರ್ಶಿನ ಕುಂಕುಮ ಕೊಡೋದನ್ನ ಮಾತ್ರ ಮರಿಬೇಡ. ಅಯ್ಯೋ, ನಂಗೆ ಅದೆಲ್ಲ ಬೇಡ. ಏನು ಬೇಡ ಅಂತ ಕಣಪ್ಪ. ಹಾಗಲ್ಲ ತಾತ, ಮತ್ತೆ ಗಣೇಶ ಹಬ್ಬನ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಗಣೇಶ ತರದ ಜೊತೆಗೆ ನನಗ್ ಟಾಯ್ಸ್ ತರಬೇಕು. ನನ್ನ ಫ್ರೆಂಡ್ ವಿನೋದ್ ಇದಾನಲ್ಲ, ಅವ್ರಪ್ಪ ಗಣೇಶ ಹಬ್ಬದ ಗಿಫ್ಟ್ ಅಂತ ಡೆಲ್ಲಿಯಿಂದ ಡ್ರೋನ್ ಅನ್ನು ತರಿಸಿದಾರೆ, ಗೊತ್ತಾ? ದಡ್ಡ, ದ್ರೋಣ್ ತರಕ್ಕೆ ಡೆಲ್ಲಿಗೆ ಯಾಕೆ ಹೋಗ್ಬೇಕು? ನಮ್ಮಲ್ಲೇ ದ್ರೋಣ್ ತಯಾರಿ ಮಾಡೋದಕ್ಕೆ ಎಂಥ ಸಾಧಕರಿದ್ದಾರೆ ಗೊತ್ತಾ? ಕೆಲವರು ಕೆಟ್ಟೋಗಿರೋ ಮಿಕ್ಸಿ, ಗ್ರೈಂಡ್ರು ಇದನ್ನೆಲ್ಲ ತಗೊಂಡು ಡ್ರೋನ್ ಮಾಡ್ತಿದಾರಂತೆ. ಇವನು ಇದ್ದಾನೆ, ನಮ್ಮ ಮನೆಯಲ್ಲಿ ಫ್ರಿಡ್ಜ್ ಕೆಟ್ಟು 6 ತಿಂಗಳಾಯ್ತು. ಅದನ್ನ ಇಟ್ಕೊಂಡು ಏನಾದ್ರು ಮಾಡತ್ತಾನೆ. ಯಾವಾಗ ನೋಡಿದ್ರು ರಿಮೋಟ್ ಕಾರು ಅಷ್ಟೇ, ಅದ್ರದ್ದೇ ಜಪ. ಒಟ್ನಲ್ಲಿ ಸೇವಿಂಗ್ಸ್ ಅಲ್ಲಿರೋ ದುಡ್ಡಲ್ಲಿ ಒಂದು ಚಿಕ್ಕ ಬಜೆಟ್ ಹಾಕೊಂಡು ಚೆನ್ನಾಗಿ ಹಬ್ಬ ಮಾಡ್ಬೇಕು. ಹೌದಮ್ಮ, ಅನ್ಕೊಂಡಂಗೆಲ್ಲ ಆಗ್ಬಿಟ್ರೆ ಅಷ್ಟೇ ಸಾಕಪ್ಪ ಭಗವಂತ. ಅನ್ಕೊಂಡಂಗೆಲ್ಲ ಹಬ್ಬ ಮಾಡಕ್ ಆಗಲ್ಲ ಬಾಬು. ಹಬ್ಬದ ಟೈಮಲ್ಲಿ ಹೂವು ಹಣ್ಣಿನ ರೇಟು ದಾಟ್ಬಿಟ್ಟಿರುತ್ತೆ ಮೌಂಟ್ ಎವರೆಸ್ಟ್. ಮುಂಚೆ ಎಲ್ಲ 100 ರೂಪಾಯಿ ಕೊಟ್ರೆ ಸಾಕು, ಇಷ್ಟಿ ಹತ್ರದ ಮಣ್ಣಿನ ಗಣಪ ಬರ್ತಾ ಇತ್ತು. ಈಗ 150 ರೂಪಾಯಿ ಕೊಟ್ರು ಬೆಂಡಲ್ ಮಾಡಿರೋ ಗಣೇಶನೂ ಸಿಗಲ್ಲ. ನಾವು ಮಿಡ್ಲ್ ಕ್ಲಾಸ್ನವರು ಹಬ್ಬ ಮಾಡ್ತೀವಿ ಅಂತ ಕಲರ್ ಪೆನ್ನಲ್ಲಿ ಬರೀಬಹುದು, ಕಲರ್ಫುಲ್ ಆಗಿ ಮಾಡಕ್ ಆಗಲ್ಲ. ನೊಂದ್ಕೋಬೇಡ ಗಿರಿಜಮ್ಮ, ಇರೋದ್ರಲ್ಲೇ ಹಬ್ಬ ಮಾಡೋಣ. ಅದು ಸಾಕಾಗ್ದಿದ್ರೆ ಆ ಭಗವಂತ ದಾರಿ ತೋರಿಸ್ತಾನೆ. ಕೇಳದಲ್ಲ ದುಡ್ಡಿಗಾಗಿ, ಜನ ಬಾಳೋದಲ್ಲ ಬದುಕೋದಲ್ಲ ದುಡ್ಡಿಗಾಗಿ. ಈ ದುಡ್ಡೆ ಪಾವನ, ಈ ದುಡ್ಡೆ ಜೀವನ, ವಿನೋದಕ್ಕೂ ವಿಲಾಸಕ್ಕೂ ವಿನಾಶಕ್ಕೂ ಈ ದುಡ್ಡೆ ಕಾರಣ. ತಾತ,
ನಾನು ಓದ್ಕೋತಿದ್ದೀನಿ. ನಾನು ಹಾಡ್ತಾ ಇದ್ದೀನಿ. ಮನ್ಸಲ್ಲಿ ಹಾಡ್ಕೊಳ್ಳಿ ತಾತ. ನೀನು ಮನಸ್ಸಲ್ಲೇ ಓದ್ಕೋ. ಅಪ್ಪ ಗಿರಿ ಪ್ರಣಿ ಕಂದ ಗೇಮ್ ಅಲ್ಲಿ ಮಾಡ್ತಾರೆ ಟ್ರಿಕ್ಸು, ಗೇಮ್ ಅಲ್ಲಿ ಮಾಡ್ತಾರೆ ಟ್ರಿಕ್ಸು. ಈ ಸರಿ ಗಣೇಶ ಹಬ್ಬ ಫಿಕ್ಸು. ಪೆಂಡಾಲ್ ಮುಂದೆ ಡ್ಯಾನ್ಸು, ಪೆಂಡಾಲ್ ಮುಂದೆ ಡ್ಯಾನ್ಸು. ಶಿವು ಹೊಡೆದಲ್ಲೋ ಬಂಪರ್ ಚಾನ್ಸು. ಅಣ್ಣ ಮನೆ ಹಿತ್ಲಲ್ಲಿದೆ ಬಾವಿ, ಮನೆ ಹಿತ್ಲಲ್ಲಿದೆ ಬಾವಿ. ಜಿಂಗಿ ಚಕ ಕುಚು ಕುಚು ಟೋಯ್ ಟೋಯ್. ದೇವಸ್ಥಾನದ ಗಂಟೆ ಸೌಂಡು, ದೇವಸ್ಥಾನದ ಗಂಟೆ ಸೌಂಡು. ಈ ಸರಿ ಹಬ್ಬ ಮಾಡೋಣ ಗ್ರ್ಯಾಂಡ್. ದಡ್ಡ ಕಾಸಿಲ್ಲ ಕರ್ಮಣಿ ಅಲ್ಲ, ಬೊಗಳೆ ಬಡಿಸಿದ್ಯಲ್ಲ, ಬುದ್ಧಿ ಅಲ್ಲ ನನ್ಗೆ. ಗಿರಿ ಗಿರಿ ನಿನ್ನ ಕಣ್ಣು ಮುಂದೆನೆ ನಿನ್ನ ಗಂಡನ ಬೈತಾ ಇದ್ದಾರೆ ನನ್ನ ಪಿತಾಶ್ರೀ. ಒಂದೇ ಒಂದು ಮಾತು ಕೇಳಕ್ ಆಗಲ್ವೇನ್ರಿ? ಜೇಬಲ್ಲಿರೋದು ಚಿಲ್ರೆ ಕಾಸು ರೀ. ಮಾವ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಸಾರಿ ರೀ. ಪ್ರಣಿ ಎಲ್ರೂ ಬಾಯ್ಬಿಟ್ರು, ನೀನೊಬ್ಬಳೆ ಬಾಕಿ. ಬಿಡು ಬಾಯಿ. ಅಪ್ಪ ಜೀವನದಲ್ಲಿ ನಾವ್ ಅನ್ಕೊಳ್ಳಕ್ಕಿಂತ ಆಗೋದೇ ಇನ್ನೊಂದು. ಬೇಡಮ್ಮ ಬೇಡ. ಒಂದು ಕಣ್ಣಲ್ಲಿ ಪಂಡ್ರಿ ಬಾಯಿ, ಇನ್ನೊಂದು ಕಣ್ಣಲ್ಲಿ ಸಾವುಕಾರ್ ಜಾನಕಿ, ಮುಖದಲ್ಲಿ ಕಲ್ಪನಾ, ಮಾತಲ್ಲಿ ಸಾವಿತ್ರಿ ಬಂದ್ಬಿಟ್ರೆ ಈ ಕಣ್ಣುಗಳಿಂದ ನೋಡಕ್ಕಾಗಲ್ಲ. ಅಜ್ಜಿ ನೆನಪಾಗ್ಬಿಡ್ತಾಳೆ. ಮಮ್ಮಿ ಮಮ್ಮಿ ನೋ, ನಾನು ನಮ್ಮಜ್ಜಿ ಅಂದ್ರೆ ನಿಮ್ಮ ಮಮ್ಮಿ ಬಗ್ಗೆ ಹೇಳಿಲ್ಲ. ನಾನು ಹೇಳಿದ್ದು ಅಡುಗೂಲಜ್ಜಿ. ಆಯ್ತು ಬಿಡ್ರಿ. ಈಗ ನಾರ್ಮಲ್ ಆಗಿ ಮಾತಾಡ್ತೀರಾ. ನಿಮ್ ಇಷ್ಟು ಖುಷಿಗೆ ಏನ್ ಕಾರಣ? ಅಮ್ಮ ಅದು ಅಪ್ಪನ ಆಫೀಸಲ್ಲಿ ವೆರಿ ಗುಡ್ ಹಾಕಿರ್ಬೇಕು ಅಲ್ವಾ ಅಪ್ಪ? ಎಸ್, ಆದ್ರೆ ನನ್ನೊಬ್ಬನಿಗೆ ವೆರಿ ಗುಡ್ ಹಾಕಿಲ್ಲ. ಇಡೀ ಆಫೀಸಲ್ಲಿರೋ ಎಲ್ಲಾ ಎಂಪ್ಲಾಯೀಸ್ಗಳಿಗೂ ವೆರಿ ಗುಡ್ ಜೊತೆಗೆ 5 ಸ್ಟಾರ್ ಕೂಡ ಕೊಟ್ಟಿದ್ದಾರೆ. ಅಯ್ಯೋ ಬಿಟ್ಸ್ ಹೇಳ್ರಿ. ಹೇಳ್ತೀನಿ. ಈ ಸರಿ ಹಬ್ಬಕ್ಕೆ ನಮ್ಮ ಬಾಸು ನಮ್ಮ ಎಂಪ್ಲಾಯೀಸ್ ಎಲ್ಲರಿಗೂ ಒಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದು ಏನು ಗೊತ್ತಾ? ಏನು? 3 ತಿಂಗಳ ಬೋನಸ್ ಅಂದ್ರೆ 90,000. 90,000. ನಿಧಾನವಾಗಿ ಉಸಿರನ್ನು ಹೊರಗಡೆ ಬಿಡುಗಿರಿ. ನೀವು ಕೇಳಿಸ್ಕೊಂಡಿದ್ದು ಸರಿಯಾಗಿದೆ. 90,000. ಇಷ್ಟು ದಿನ ಹಬ್ಬ ಬಂದ್ರೆ ಹಿಡಿದು ಮಾಡ್ತಾ ಇದ್ವಿ. ಈ ಸರಿ ಗೌರಿ ಗಣೇಶ ಹಬ್ಬನ ಭರ್ಜರಿ, ಭರಾಟೆ, ಅದ್ಧೂರಿ, ಆಡಂಬರಗಳಿಂದ ಮಾಡೋಣ. ಏನಂತೀರಿ? ಲಕ 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 ಅಂತ ಹೊಳಿತಾ ಇರೋ ಶಿವಪ್ಪಣ್ಣ ಅಂತಂದ್ರ ಅದು ನೀವೇನ್ರಿ? ಲಕ 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 ಅಂತ ಹೊಳಿತಾ ಇರೋ ಶಿವಪ್ರಸಾದ್ ನಾನೇನೆ. ಯಾಕೆ? ನನ್ನ ಮುಖದ ಕಾಂತಿ ಗೌರವರ್ಣ ನೋಡ್ತಾ ಇದ್ರೆ ಇದು ನಾನೇನಾ ಅಂತ ನಂಬದೇ ಇರೋ ಹಾಗೆ ನಿಮ್ಮ ಕಣ್ಣೊಳಗಿರೋ ಲೆನ್ಸ್ ಕುಕ್ತಾ ಇದೆಯಾ? ಕುಕ್ತಾ ಇರೋದು ಕಣ್ಣಿನ ಲೆನ್ಸ್ ಅಲ್ಲ ಶಿವಪ್ಪಣ್ಣ, ಮತ್ತೆ ಬ್ಯಾಲೆನ್ಸ್. ಓಹ್, ಎಲ್ಲರೂ ಕೋರಸಲ್ಲಿ ಕುಕ್ಕೋತಾ ಇದ್ದೀರಾ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನಿಮ್ಮೆಲ್ಲರದು 2 months ಬ್ಯಾಲೆನ್ಸ್ ಇದೆ ಅಲ್ವಾ? ನಾನು ಅದೃಷ್ಟ ಮಾಡಿದಿನೋ ನೀವು ಅದೃಷ್ಟ ಮಾಡಿದಿರೋ ಗೊತ್ತಿಲ್ಲ. ನಿಮ್ಮ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ಯಾಕೆಂದ್ರೆ ಇವತ್ತು ನನಗೆ ಆಫೀಸಲ್ಲಿ ಬೋನಸ್ ಕೊಡ್ತಾ ಇದ್ದಾರೆ. ಚಟ್ನಿ ಜೊತೆಗೆ ಇಲ್ಲ ಸಾಂಬಾರ್ ಜೊತೆಗ? ಅಯ್ಯ ಮಂಜಣ್ಣ, ಚಟ್ನಿ ಸಾಂಬಾರ್ ಅಂತೆ. ನಾನು ಹೇಳಿದ್ದು ಬೋನಸ್, ಬನ್ಸ್ ಅಲ್ಲ. ಅದು ಎಷ್ಟು ಅನ್ಕೊಂಡಿದ್ದೀರಾ? 90,000 ರೂಪೀಸ್ ಟಣ್ಣ ತರ ನನ್ನ ಅಕೌಂಟಲ್ಲಿ ಬಂದು ಬೀಳುತ್ತೆ. ಹಾಗಾಗಿ ಈ ಸರಿ ನಿಮ್ದು ಬರೀ ಬ್ಯಾಲೆನ್ಸ್ ಅಷ್ಟೇ ಕ್ಲಿಯರ್ ಮಾಡಲ್ಲ, 2 months ಅಡ್ವಾನ್ಸ್ ಕೂಡ ಕೊಟ್ಬಿಡ್ತೀನಿ. ದಯವಿಟ್ಟು ಯಾರು ಬೇಡ ಅಂತ ಹೇಳ್ಬಾರ್ದು. ಯಾಕಂದ್ರೆ ಮನುಷ್ಯ ಇರುವಾಗ ಕೊಡದೆ ಇಲ್ದಿರವ ಕೊಡಕ್ಕಾಗತ್ತಾ? ಅಪ್ಪ ಶಿವಪ್ಪಣ್ಣರ ಬ್ಯಾಡ ಅಂತ ನಾವ್ ಯಾವ ಬಾಯಿಲಿ ಹೇಳುನ್ರಿ. ನೀವು ಕೊಡ್ತಿದ್ದಂಗ ಹಂಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಲೆಕ್ಕ ಬರ್ಕೊಳ್ಳದ 2 months ನೋ ವರೀಸ್. ಬರೀ ನಿಮ್ದಷ್ಟೇ ಅಲ್ಲ ಅಮ್ಮ ತರಕಾರಿ, ನಿಮಗೂ 2 months ಅಡ್ವಾನ್ಸ್ ಕೊಡ್ತೀನಿ. ಶಿವಪ್ಪಣ್ಣ ಎಲ್ರಿಗೂ 2 months ಅಡ್ವಾನ್ಸ್ ಕೊಡ್ತೀನಿ ಅಂತಿರಲ್ಲ, ಏನ್ ದೊಡ್ಡ ಮನ್ಸ್ ನಿಮ್ದು. ಅಯ್ಯೋ, ಇದ್ರಲ್ಲಿ ದೊಡ್ಡದು ಚಿಕ್ಕದು ಎಲ್ಲ ಏನಿಲ್ಲಪ್ಪ. ಆಕ್ಚುಲಿ ಪಾಪ ಎಲ್ಲರಿಗೂ ಹಬ್ಬ ಇರುತ್ತೆ, ಎಲ್ಲರಿಗೂ ಖರ್ಚುಗಳಿರುತ್ತೆ, ಎಂಜಾಯ್ ಮಾಡ್ಲಿ ಅಂತ. ಇದೆಲ್ಲ ನನಗೆ ಮ್ಯಾಟ್ರೇ ಅಲ್ಲ. ನಮ್ಮ ಅಜ್ಜಿ ಹೇಳ್ತಾ ಇದ್ರು, ನಿನ್ನ ಕೈಯಲ್ಲಿ ಕುಬೇರ ರೇಖೆ ಇದೆ, ಹಣ ನಿನ್ನ ಹುಡುಕೊಂಡು ಬರುತ್ತೆ ಅಂತ. ಆ ಮಾತು ಇವತ್ತು ನಿಜ ಆಗ್ತಾ ಇದೆ. ಹಾಗಾಗಿ 90,000 ರೂಪೀಸು ನನ್ನನ್ನ ಹುಡುಕೊಂಡು ಬರ್ತಾ ಇದೆ. ಹೆಣ ಆಗ್ಲಿ ಹಣ ಆಗ್ಲಿ ಹೆಚ್ಚು ಹೊತ್ತು ಕಾಯಿಸಬಾರ್ದು ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಸೊ ಐ ವಿಲ್ ಮೇಕ್ ಅ ಮೂವ್. 2 ತಿಂಗಳದ್ರಿ ಜೋಕ್ ಸಪಾಟ್. ಬೋನಸ್ ಅನ್ನೋದು ಹಣ ಮಾತ್ರ ಅಲ್ಲ ಬಾಸ್ಕಿ, ಒಂದು ಟೀಚರ್ ಮಕ್ಕಳಿಗೆ ಕೀಪ್ ಇಟ್ ಅಪ್ ಅಂತ ಹೇಳೋ ಎಕ್ಸ್ಪೀರಿಯನ್ಸ್. ಅಂತ ಅನುಭವನ ನಾನು ಹೇಗ್ ಮಿಸ್ ಮಾಡ್ಕೊಳ್ಳಿ? ಅದು ಅಲ್ಲದೆ ವರ್ಷ ಪೂರ್ತಿ ದುಡ್ದಿರೋದಕ್ಕೆ ಅಲ್ವಾ ಬೋನಸ್ ಅನ್ನೋದು ಸಿಗ್ತಾ ಇರೋದು. ಅದಕ್ಕೆ ಒಂಥರ ಎಕ್ಸೈಟ್ಮೆಂಟ್.
ಏನ್ ಎಜ್ಗೈಟ್ಮೆಂಟ್ ಏನು ಇವತ್ ಬರೋ ಕಾಸ್ ಬಂದಾಗ ಬರೋ ಮೆಸೇಜ್ ಸೌಂಡ್ಗೂ ಎರಡಕ್ಕೂ ಬೆಲೆ ಐತೆ ಅಂತ ಇವತ್ತು ಗೊತ್ತಾಯ್ತು ಅಲ್ವಾ ಶಿವಸ? ಹೌದು ರಾಮಯ್ಯ, ಈ ಜಗತ್ತಲ್ಲಿ ತುಂಬಾ ಹಿತವಾಗಿರೋದು ಎರಡೇ ಸೌಂಡ್. ಒಂದು ಸಂಬಳದ ದಿನ ಮೆಸೇಜ್ ಬಂದಾಗ ಬರೋ ಸೌಂಡ್, ಇನ್ನೊಂದು ATM ಅಲ್ಲಿ ಕ್ಯಾಶ್ ಬರ್ಬೇಕಾದ್ರೆ ಆ ಮಿಷಿನ್ ಇಂದ ಬರುತ್ತಲ್ಲ ಆ ಸೌಂಡ್. ಆ ಸೌಂಡು ಇವತ್ತು ಎಲ್ರಿಗೂ ಆದಷ್ಟು ಬೇಗ ಕೇಳಿಸ್ಲಿ ಅಂತ ನನ್ನ ಅಭಿಲಾಷೆ. ಯಾವ ಸೌಂಡು ಏನು ದೇವ್ರೆ, ಯಾರಿಗೆ ಯಾವಾಗ ಬೇಕಾದ್ರೂ ಬರ್ಲಪ್ಪ, ಆದ್ರೆ ನನಗೆ ಮೊದಲು ಸಿಗ್ಲಿ ಬೋನಸ್. ಸರ್, ಬಾಸ್ ಅಮೌಂಟ್ ರಿಲೀಸ್ ಮಾಡಿದ್ದಾರೆ, ಇನ್ನು ಯಾಕೆ ಸರ್ ಕಾಯಿಸ್ಬೇಕು? ರೇ ನಾಗರಾಜ್, ನಿಮ್ಗೆ ವಯಸ್ಸಾಗಿದೆ ಅಷ್ಟೇ, ತಲೆ ಒಳಗೊಂಚೂರು ಬುದ್ಧಿ ಇಲ್ಲ ಕಂಡು. ಈ ಮಿಡ್ ಕ್ಲಾಸ್ ಜನಕ್ಕೆ ಅಷ್ಟು ಸುಲಭ ಏನು ಸಿಗ್ಬಾರ್ದು ಕಂಡ್ರಿ. ಸಿಕ್ಕರೆ ಅಹಂಕಾರ ಬಂದ್ಬಿಡುತ್ತೆ. ಅದಕ್ಕೆ ಆ ಏನು ಸಿಗಬೇಕೋ ಅದನ್ನ ಕಾಯಿಸಿ ಅಟಾಸಿ ಸಾಕಪ್ಪ ಸಾಕು ಅಂತ ಅನ್ಸ್ಬಿಡ್ಬೇಕು, ಹಾಕ್ಕೊಡ್ಬೇಕು. ಅದಕ್ಕೆ ಈಗಲೇ ಬೋನಸ್ ಅಮೌಂಟ್ ಹಾಕದ್ ಬೇಡ, ಸ್ವಲ್ಪ. ಅಯ್ಯೋ ಮಾವ, ನಾನ್ ನಿಮಗ್ ಹೇಳಿಲ್ಲ, ಅವ್ರಿಗೆ ಹೇಳಿದ್ದು. ಅವರಿಗೆ ನನ್ ಕಾಲ್ ಹೇಳಿಲ್ಲ ಅಂದ್ರೆ ತಿಂದಿದ್ದು ಅರ್ಗೋದಿಲ್ಲ ಅಂತ. ಹೌದೌದು, ನೀನ್ ಅಡಿಗೆ ಮಾಡೋ ಚಂದಕ್ಕೆ ಜೀರ್ಣ ಆದ್ರೂ ಅದೇ ಆಶ್ಚರ್ಯ. ಕಾಶಿ ಅವ್ರೆ, ಸುಮ್ನೆ ನನ್ನ ತಂಗಿನ ಗೋಳು ಹೊಯ್ಕೋಬೇಡಿ ನೀವು. ಈಗ ಬರ್ತಿರೋದು ಗೌರಿ ಹಬ್ಬ, ನೆನ್ಪಿರ್ಲಿ. ಯಾಕಮ್ಮ ಗಣೇಶನ್ ಬಿಟ್ಬಿಟ್ಟಿಯಲ್ಲ? ಗೌರಿ ಬಂದ್ಮೇಲೆ ಗಣೇಶ ಬರ್ಲೇಬೇಕಲ್ವಾ ಮಾವ? ನಮ್ ಲೈಫಲ್ಲಿ ಗಣೇಶ ಯಾವಾಗ ಬತ್ನೋ ಏನೋ. ಬಂದ್ರಲ್ಲ ಯಾರು ಗಣೇಶನ? ಅಲ್ಲ, ಮಿಸ್ಟರ್ ಶಿವಪ್ರಸಾದ್. ವರ್ಕಿಂಗ್ ಇನ್ ರಾಜಾ ಚಡ್ಡಿಗಳು ಮತ್ತು ಬನಿಯಾನ್ಗಳು. ಇದನ್ನು ಹೊರಗೂ ಹಾಕೋಬಹುದು. ಏನೋ ಶಿವು, ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ ಇವತ್ತು? ಅರೆ, ಯಾಕೋ ಮುಖ ಬಾಡೋಗಿದೆ? ಬರೀ ಬಾಡೋಗಿಲ್ಲಪ್ಪ, ಕೊರಗಿ ಒಣಗಿ ಸೊರಗಿ ಈಗ ಪುಡಿ ಪುಡಿ ಆಗೋ ರೇಂಜಿಗೆ ಬಂದ್ಬಿಟ್ಟಿದೀನಿ. ಯಾಕ್ರಿ, ಏನಾಯ್ತು? ಬೋನಸ್ ಕೊಡ್ಲಿಲ್ವಾ? ಅಕೌಂಟ್ಗೂ ಬಂತು, ಅಮೌಂಟ್ ಡ್ರಾ ಮಾಡೋಣ ಅಂತ ATMಗೂ ಹೋದೆ, ತಪ್ಪು ಪಿನ್ ನೋಡ್ದೆ, ಕಾರ್ಡು ಲಾಕ್ ಆಗೋಯ್ತು. ಎಂತಕ್ ಶಿವ ಅವರೇ, ಪಿನ್ ನೆನ್ಪಿರ್ಲಿಲ್ಲ? ನೆನ್ಪಿತ್ತು. ಓಹೋ, ಬಟನ್ ಒತ್ಬೇಕಾದ್ರೆ ಮಿಸ್ ಮಾಡಿದ್ಯಾ? ಇಲ್ಲ, ಆ ಟೈಮ್ಗೆ ಯಾವ್ದು ಒತ್ತಬೇಕು ಅನ್ಕೊಂಡು ಅದನ್ನೇ ಒತ್ತದೆ. ಮತ್ತೆ ಕಾರ್ಡ್ ಯಾಕ್ರಿ ಲಾಕ್ ಆಯ್ತು? ರಾಂಗ್ ಪಿನ್ ಒತ್ತದಕ್ಕೆ. ಅಯ್ಯೋ ಬಾವಾ, ನಾವು ಅದನ್ನೇ ಕೇಳ್ತಿರೋದು. ಪಿನ್ ಗೊತ್ತಿದ್ರು ಯಾಕೆ ರಾಂಗ್ ಪಿನ್ ಒತ್ತಿದ್ರಿ ಅಂತ. ಅದು ಹಬ್ಬದ ಟೈಮ್ ಅಲ್ವಾ, ATM ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇತ್ತು. ನನ್ನ ಹಿಂದೆ ಒಬ್ಬ ನಿಂತಿದ್ದ, ನನ್ನನ್ನೇ ಗುರಾಯಿಸ್ತಾ ಇದ್ದ. ಅಕೌಂಟಲ್ಲಿ ಅಮೌಂಟ್ ಬೇರೆ ಜಾಸ್ತಿ ಇತ್ತಲ್ವಾ, ಎಲ್ಲಿ ನೋಡ್ಕೊಂಡ್ಬಿಡ್ತಾನೋ ಅಂತ ಭಯ ಆಗಿ ಬೇಕು ಅಂತ ಒಂದ್ಸರಿ ರಾಂಗ್ ಪಿನ್ ಒತ್ತದೆ. ಅವನಿನ್ನೂ ಗುರಾಯಿಸ್ತಾ ಇದ್ದ, 2ನೇ ಸರಿನೂ ಒತ್ತದೆ, ಮತ್ತೂ ಗುರಾಯಿಸ್ತಾ ಇದ್ದ, 3ನೇ ಸರಿನೂ ರಾಂಗ್ ಪಿನ್ ಒತ್ತದೆ, ಲಾಕ್ ಆಗೋಯ್ತು. ಬುದ್ಧಿವಂತ, ಏನು ಕುಶಲತೆ. ನೀನು ನನ್ನ ಮಗನ ಹುಟ್ಟಿದ್ದಕ್ಕೆ ಆಹಾ, ನಾನು ಧನ್ಯ ಕಣ, ಧನ್ಯ. ಲೇ ಕಾಶಿ, ಬೇಗ ಹೋಗಿ ಶಾಲು ಹೂನಾರ ಹಣ್ಣೆಲ್ಲ ತಂದ್ಬಿಡಪ್ಪ, ಇನ್ನು ಸನ್ಮಾನ ಮಾಡೋಣ ಇನ್ನು ಬುದ್ಧಿವಂತಿಕೆಗೆ. ಮೊದ್ಲೇ ಬೇಜಾರಾಗಿ ಬಂದಿದ್ದೀನಿ, ನಿನ್ ಬೇರೆ ಒಳ್ಳೆ. ಶಿವರೇ, ಮಂಡಿ ಬಿಸಿ ಮಾಡ್ಕೊಂಡ್ಬೇಡಿ, ಅದು ಸೇಫ್ಟಿಗಂದಳಿ ಲಾಕ್ ಆಗಿರುತ್ತೆ. ನಿಮ್ಮ ಮೊಬೈಲಲ್ಲಿ ಮೊಬೈಲ್ ಬ್ಯಾಂಕಿಂಗ್ ಇತ್ತಾ? ಇದೆ, ಆದ್ರೆ ನನಗೆ ಅದು ಐಡಿಯಾ ಇಲ್ಲ. ಕೊಡಿ, ನಾ ಸರಿ ಮಾಡಿ ಕೊಡ್ತೇನೆ. ರೀ, ಸರಿ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ತಾನೆ, ಕೊಡ್ರಿ. ನಿಮ್ಮ ಮೊಬೈಲ್ ಬ್ಯಾಂಕಿಂಗ್ ಪಾಸ್ವರ್ಡ್ ಹೇಳಿ. ಇದ್ರಲ್ಲಿ ನಾನು ನಿನಗೆ ಯಾವ ಸಹಾಯನೂ ಮಾಡಲು ಸಾಧ್ಯ ಇಲ್ಲ. ಆದ್ರೆ ಒಂದು ಮಾತಂತೂ ಸತ್ಯ, ಸ್ನೇಹಿತರಿಗೆ ಸಹಾಯ ಮಾಡೋದು ತಪ್ಪಲ್ಲ. ಆದ್ರೆ ನೀನ್ ಮಾಡ್ತಿರೋ ಸಹಾಯ ಸರಿಯಾದ ರೀತಿಯಲ್ಲಿ ವಿನಿಯೋಗ ಆಗ್ತಿದ್ಯಾ ಅಥವಾ ಕೆಟ್ಟ ರೀತಿಯಲ್ಲಿ ವಿನಿಯೋಗ ಆಗ್ತಿದ್ಯಾ ಅಂತ ತಿಳ್ಕೊಳ್ದೆ ಮಾಡೋದು ತುಂಬಾ ದೊಡ್ಡ ತಪ್ಪು. ಅಂದ್ರೆ ನನ್ನ ಬಾಸ್ಗೆ ಕೊಟ್ಟು ದುಡ್ಡು ಭಗವಂತ ಭಗವಂತ ಶಿವಪ್ಪ, ಅವನ್ನೇ ಹುಡುಕ್ತಾ ಇದ್ದೀನಿ ಗಿರಿ. ಓ ರೀ, ಏನ್ರಿ ಆಗಿದೆ ನಿಮ್ಗೆ? ಇಷ್ಟೊತ್ತು ಒಬ್ಬೊಬ್ರೆ ಮಾತಾಡ್ಕೊಂಡು ನಿಂತಿದ್ರಿ, ಈಗ ಯಾರೋ ಇದ್ರು ಅವ್ರ ಮಾಯ ಆಗ್ಬಿಟ್ರು ಅನ್ನೋ ತರ ಬಿಲ್ಡಪ್ ಕೊಡ್ತಾ ಇದ್ದೀರಾ? ಅಯ್ಯ, ನಾನು ಯಾಕೆ ಬಿಲ್ಡಪ್ ಕೊಡ್ಲಿ? ಒಬ್ಬೊಬ್ನೇ ಮಾತಾಡೋದಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಕೆಲವೊಂದು ಸತ್ಯಗಳನ್ನ
ಕೆಲವರಿಗೆ ನೇರವಾಗಿ ಹೇಳಕ್ ಆಗಲ್ಲ. ಶಿವಪ್ಪಣ್ಣ ಶಿವಣ್ಣ ಹುಡುಗಿಗಳು ಚಲಿಸ್ತಾನೆ ಇಲ್ಲ, ಧ್ವನಿಯಲ್ಲಿಂದ ಬರ್ತಾ ಇದೆ. ಓ ರೀ, ನಾನೆಲ್ಲರಿ ಕರ್ದಿದ್ದು, ಆಚಾರ್ಯ ಕರಿತಾ ಇದಾರೆ, ಹೋಗೋದೇನು ಅಂತ ನೋಡಿ. ನೋಡ್ತೀನಿ, ಬಂದ್ಮೇಲೆ ನೋಡ್ಕೊಂತೀನಿ. ಹೌದು ಅಪ್ಪ. ಹಾ ಅಪ್ಪ, ಹಬ್ಬದ ಅಡ್ಗೆ ಇಲ್ಲ ಅಂದ್ರೆ ಏನಂತೆ, ನಾವೇ ಮನೇಲಿ ರುಚಿಯಾಗಿ ಅಡ್ಗೆ ಮಾಡ್ಕೊಂಡು ನಾವೆಲ್ಲ ಒಟ್ಟಿಗೆ ಕುತ್ಕೊಂಡು ತಿನ್ನೋಣ. ಗಣೇಶ್ ಮೂರ್ತಿನ ಮನೇಲಿ ಕೂಸ್ತಾ ಇದ್ರೆ ಏನಂತೆ, ನಮ್ಮ ಮನಸ್ಸಲ್ಲೇ ಕೂಸ್ಕೊಂಡು ಪೂಜೆ ಮಾಡೋಣ. ನೀವೆಲ್ಲ ಇಷ್ಟು ಉತ್ಸಾಹ ಕೊಟ್ಟು ನನ್ನನ್ನು ಹೊರದುಂಬಿಸ್ತಾ ಇರೋದು ನೋಡ್ತಾ ಇದ್ರೆ ನಾನು ಜಗತ್ತನ್ನೇ ಗೆದ್ಬಿಡ್ತೀನಿ ಅಂತ ಅನಿಸ್ತಿದೆ. ನಿಜ ಹೇಳ್ತೀನಿ, ಪ್ರಪಂಚದಲ್ಲಿ ಏನು ಕಳ್ಕೊಂಡ್ರು ನಮ್ಮ ಸುತ್ತ 4 ಜನ ನಿಮ್ಮಂತ ವ್ಯಕ್ತಿಗಳಿದ್ಬಿಟ್ರೆ ಅವನು ಏನ್ ಬೇಕಾದ್ರೂ ಗೆಲ್ತಾನೆ, ಪ್ರಪಂಚನೇ ಗೆಲ್ತಾನೆ. ಅಪ್ಪ, ನೀನ್ ಯಾವಾಗ್ಲೂ ಪುಷ್ಪ ತರ ಇರ್ಬೇಕಪ್ಪ. ನನ್ ಮಗನ್ ಯಾವನ್ಗೂ ಜಗ್ಗದೇ ಇಲ್ಲ. ಪುಷ್ಪನ? ಯಾವ ಪುಷ್ಪನೋ? ಪುಷ್ಪ, ಫ್ಲವರ್ ಅಲ್ಲ, ಫೈರ್. ನೋಡ್ತಾ ಇರು, ನಾವು ಗಣೇಶ ಹಬ್ಬಕ್ಕೆ ಪಟಾಕಿ ಹಾರಿಸ್ತೀವಿ. ನೋಡ್ದ, ನೀವ್ ಹೀಗೆ ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ಊಟ ಮಾಡಿ. ಇಂಥ ರೆಕಾರ್ಡ್ ಹಾಕ್ಬಿಟ್ರೆ ಗಣಪತಿ ಹಾಕಿ ಕೂತ್ಕೊಳ್ತಾನೋ, ಓಡಾಬಿಟ್ಟಿರ್ತಾನೆ ನಂಗೆ. ಪ್ರಣಿ, ಹಬ್ಬ ಜೋರ? ಊಟಕ್ಕೆಂತ? ಮಾಮೂಲಿ ಹೋಳಿಗೆ, ಅದ್ರ ಜೊತೆ 2 ಚಮಚ ತುಪ್ಪ. ಬರೀ 2 ಚಮಚ ಅಲ್ಲಮ್ಮ, ಪ್ರತಿಯೊಂದು ಹೋಳಿಗೆಗೂ 4 ಚಮಚ ತುಪ್ಪ ಹಾಕ್ಬೇಕು ಅಂತ ನನ್ನ ಸೊಸೆ 2 ಲೀಟರ್ ತುಪ್ಪ ತರಿಸಿದ್ದಾಳೆ. ಜೊತೆಗೆ ಮೋದಕ, ಕಡುಬು, ಚಕ್ಲಿ, ಕೋಡ್ಬಳೆ ಎಲ್ಲ ಇದೆ. ಹಾ, ಅದ್ರ ಜೊತೆಗೆ ಈ ಕೋಸಂಬರಿ, 3 ತರ ಪಲ್ಯ, ಹೋಳಿಗೆ ಸಾರು, ಚಿತ್ರಾನ್ನ, ವಡೆ, ಬಜ್ಜಿ ಎಲ್ಲ ಇದೆ. ಅಜ್ಜಾರ, ನಾವೆಲ್ಲ ನಿಮ್ ಮನಿ ಬಾಜುಕ ಇರ್ತೀವಿ, ನಮ್ಮನ್ನೆಲ್ಲಾನು ಹಬ್ಬ ಕರಿತೀರೇನ್ರಿ? ಕರಿಬೇಕಾ? ಅಜ್ಜಾರ, ಏನ್ ವಿಚಾರ ಮಾಡಕತ್ತೀರಿ? ನಾವೆಲ್ಲ ನಿಮ್ ಮನಿ ಬಾಜುಕ ಇರ್ತೀವಿ, ಎಲ್ಲಾರನು ಹಬ್ಬ ಕರಿತೀರಿಲ್ರಿ? ಕರಿಬೇಕು ಕರಿತೀವಿ. ನೀವೆಲ್ಲ ಹಬ್ಬಕ್ಕೆ ಬನ್ನಿ. ಅಮ್ಮ ಪ್ರಣಿ, ರಂಗೋಲಿ ತಗೊಂಡು ಒಳಗಡೆ ಹೋಗಮ್ಮ. ಕಂದ, ಅನ್ಕೊಳ್ಳೋದಲ್ಲ, ಅದೇ ನಿಜ. ಮನುಷ್ಯರನ್ನ ಗಾಣ ಕಟ್ಟಾಕಿ ಅವರು ಕಷ್ಟಪಟ್ಟು ನರಳಿ ಸುಸ್ತಾಗೋದನ್ನ ನೋಡಿ ನೀನು ಖುಷಿ ಪಡ್ತೀಯ. ನಮ್ಮನ್ನೆಲ್ಲ ಗೊಂಬೆ ಅನ್ಕೊಂಡ್ಬಿಡ್ತೀಯ ನೀನು. ನಮಗೂ ಭಾವನೆಗಳಿದೆ, ಅರ್ಥ ಮಾಡ್ಕೋಬೇಕು ಅಂತ. ನಿನ್ನ ನನಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ ಶಿವಪ್ರಸಾದ್. ಉಳಿತಾಯದ ಪಾಠ ಕಲಿಸೋದಕ್ಕೆ ಈ ಸಂದರ್ಭ ಸೃಷ್ಟಿಯಾಗಿದೆ. ನಿನಗೆ ಪಾಠನೂ ಸಿಕ್ಕಿದೆ, ಅಷ್ಟೇ ನನ್ನ ಉದ್ದೇಶ. ಓ ಶಿವಪ್ಪಣ್ಣರ, ನೀವ್ ಇಲ್ಲೇ ಅದೀರೇನ್ರಿ? ನೋಡ್ರಿ, ನಮ್ಮ ಶಂಕರ್ಪುರದಾಗ ಗಣಪತಿನ ಕೂರಿಸ್ಬೇಕು ಅಂತಂದ್ ಹೇಳಿ ಚಂದ ಎತ್ತಕ ಶುರು ಮಾಡಿ ಇವತ್ತಿಗೆ ಬರಬ್ಬರಿ 1 ತಿಂಗಳ ಆತ್ರಿ. ಇನ್ನ ಮುಗಿದಿಲ್ರಿ. ಆಹಾ, ಚಂದವಾಗಿ ಹಬ್ಬ ಮಾಡೋಣ ಅಂತ ಅನ್ಕೊಂಡ್ರೆ ಅದಕ್ಕೆ ಕಾಸಿಲ್ಲ, ಚಂದ ವಸೂಲಿಗೆ ಬೇರೆ ಕಳ್ಸಿದ್ಯಾ? ಇದೆಲ್ಲ ನಿಂದೆ ಆಟ ಅಲ್ವಾ? ಶಿವಪ್ಪಣ್ಣರ, ಅಂದಂಗ ನಿಮ್ದ ಚಂದ ಏನಿಲ್ಲ ಮಾತಾಡ್ತಾ ನಿಂತ್ಕೊಂಡ್ಬಿಟ್ರಲ್ಲ. ಶಿವಪ್ಪಣ್ಣ ಅಲ್ಲ 1,000 ರೂಪಾಯಿ ಕೊಟ್ಟಾಗಿದೆ, ಇನ್ನು ಎಷ್ಟೊಂದು ಮನೆಗಳಿದಾವೆ, ಕಲೆಕ್ಟ್ ಮಾಡ್ಕೊಬರ್ಬೇಕು. ನಡ್ರಿ ಹೋಗೋಣ. ಶಿವಪ್ಪಣ್ಣ, ನಿಮ್ಮ ರಸೀದಿನ ಇನ್ನೊಂದು ಬುಕ್ಕಲ್ಲಿ ಬರೆದಿಟ್ಟಿದ್ದೀನಿ, ತಂದು ಕೊಡ್ತೀನಿ. ಯಪ್ಪ ತಂದೆ, ಅದನ್ನ ಹೇಳಾಕ ನಾ ಬಂದೆ, ಹಂಗಂತದ್ದಂಗ ನಾ ಬಾಯ ಕಚ್ಚಾಕ ಬರ್ತೀಯಲ್ಲ. ಇರಿ. ಅಲ್ಲ, ನಾನ್ ಯಾವಾಗ 1,000 ರೂಪಾಯಿ ಕೊಟ್ಟೆ? ಶಿವಪ್ಪಣ್ಣ, ನೀವೇ ಕೊಟ್ಟಲ್ಲ ನನ್ನ ಕೈಲಿ. ಶಿವಪ್ಪಣ್ಣ, ನೀವು ಕೊಡುವಾಗ ನಾನು ಒಟ್ಟಿಗೆ ಇದ್ನಲ್ಲ, ನಿಮಗೆ ಮರ್ತಿರ್ಬೇಕು ಕಾಣ್ತದೆ. ಶಂಕರಪ್ಪ, ಅಯ್ಯೋ ಮರಾಯ, ಶಿವಪ್ಪ 1,000 ರೂಪಾಯಿ ಕೊಟ್ಟಿರೋದು ಮರ್ತ ಬಿಟ್ಟಾನ. ನಾವು ಅವ್ನಿಗೆ ಹೆಂಗನ ಮಾಡಿ ಯಾಮಾರ್ಸಿ ಇನ್ನೊಂದು 1,000 ರೂಪಾಯಿ ಬರ್ಸ್ಕೋಬೋದಾಗಿತ್ತಲ್ಲ ಮರಾಯ. ಇಂತರ್ತವಲ್ಲ, ಹಂಗೆಲ್ಲ ಮಾಡಬಾರ್ದು. ನಳಿ ಕೇಳೋ ಮರಾಯ, ಕೇಳಿಸ್ಬಿಟ್ಟಿದ್ದ. ಆಮೇಲೆ ಬರ್ತೀರಿ ಶಿವಪ್ಪ. ನಿನ್ ಪರವಾಗಿ ಅವ್ರಿಗೆ ದುಡ್ಡು ಕೊಟ್ಟಿದ್ದು ನಾನೇ ಶಿವಪ್ರಸಾದ್.
ಪರೀಕ್ಷೆ ಬರೆದಿರೋ ಒಬ್ಬ ಬಡ ವಿದ್ಯಾರ್ಥಿಗೆ 500 ರೂಪಾಯಿ ಕೊಟ್ಟು ನೀನು ಸಹಾಯ ಮಾಡಿದ್ದೆ, ನೆನಪಿದ್ಯಾ? ಆ ದುಡ್ಡಿಗೆ ಬಡ್ಡಿ ಸಮೇತ ನಾನೇ ನಿನ್ ಪರವಾಗಿ ಕೊಟ್ಟಿದ್ದೀನಿ. ಇದೆಲ್ಲ ಮಾಡ್ತೀಯ? ಹಾಗಿದ್ರೆ ನನಗೂ ಈ ಸರಿ ಸ್ವಲ್ಪ ಸಹಾಯ ಮಾಡು ಭಗವಂತ. ನನ್ನ ಸಂಸಾರಕ್ಕೋಸ್ಕರ ಇದೊಂದು ಸರಿ ಸಹಾಯ ಮಾಡು ಪ್ಲೀಸ್. ನನಗೂ ಸಂಸಾರ ಜವಾಬ್ದಾರಿ ಎರಡೂ ಇದೆ ಶಿವಪ್ರಸಾದ್. ಸಂಸಾರ ಜವಾಬ್ದಾರಿ ಏನ್ ಹೇಳ್ತಾ ಇದೀಯಾ ಭಗವಂತ? ನೀನ್ ಕೈ ಚಾಚಿದ ಕಡೆ ಎಲ್ಲ ಸ್ವರ್ಗಾನೆ, ಅಂತದ್ರಲ್ಲಿ ನಿನಗೆ ಸಂಸಾರ ಜವಾಬ್ದಾರಿ ಕಷ್ಟ ಅಂತೆಲ್ಲ ಹೇಳ್ತಾ ಇದೆಯಲ್ಲ. ನಾವು ಕೈ ಚಾಚಿದ್ರೆ ಸಾಲಾನೇ ಸಿಗಲ್ಲ, ಇನ್ನು ಹಬ್ಬ ಮಾಡೋದು ಎಷ್ಟು ಕಷ್ಟ ಅಂತ ನಿನಗೆ ಹೆಂಗ್ ಗೊತ್ತು? ನೀನು ನಿನ್ನ ಸಂಸಾರ ಸಮೇತ ಭೂಮಿಗೆ ಬಂದು ಹಬ್ಬ ಮಾಡು, ಆವಾಗ ಗೊತ್ತಾಗುತ್ತೆ ಸಂಸಾರ ಜವಾಬ್ದಾರಿ ಕಷ್ಟ ಏನು ಅಂತ. ನನಗೆ ಸವಾಲ್ ಆಗ್ತಿದ್ಯಾ ಶಿವಪ್ರಸಾದ್? ಸವಾಲ್ ಹಾಕೋಷ್ಟು ದೊಡ್ಡ ಮನುಷ್ಯನ ನಾನು, ಆದ್ರೆ ಒಂದಂತೂ ಹೇಳ್ತೀನಿ, ನೀನು ನಿನ್ನ ಸಂಸಾರ ಸಮೇತ ಭೂಮಿಗೆ ಬಂದು ಹಬ್ಬ ಮಾಡಿ ತೋರ್ಸು. ನವಿಲಿಗೆ ಖುಷಿ ಆದಾಗ ಡ್ಯಾನ್ಸ್ ಮಾಡಕ್ಕೆ ಗರಿ ಬಿಚ್ಚುತ್ತೆ, ಕೋಪ ಬಂದ್ರೆ ಕಚ್ಚುತ್ತೆ. ನಾವಿಲ್ಗೆ ಹಿಂಗ್ ಅಂತೀರಿ, ಇನ್ ನಮ್ ಗಣಿ ಯಾವಾಗ್ಲೂ ಇಲಿ ಮೇಲೆ ಕುಂತು ಓಡಾಡ್ತಿರ್ತಾನ. ಇಲಿನಾ? ನೀನು? ನಾನೇ. ಅಟ್ಟ ಹತ್ತೋ ಇಲಿ ಮೇಲೆ ನೀನ್ ಹತ್ತೀನಿ ಅಂತ ಹೇಳ್ತಿದ್ಯಲ್ಲಪ್ಪ, ಪಾಪ ಇಲಿ. ಅಲ್ಲ, ಪ್ರಾಣಿಗಳ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀರಲ್ಲ, ನಿಮ್ಮ ಅಪ್ಪ ಅಮ್ಮ ಏನು ಹೇಳಲ್ವಾ ನಿಮ್ಗೆ? ಅವ್ರು ಯಾಕೆ ಕೇಳ್ತಾರೆ? ನಮ್ಮ ಅಪ್ಪನೇ ನಂದಿ ಮೇಲೆ ಬರ್ತಾರೆ, ಒಂದೊಂದ್ಸಲಿ ಹುಲಿ ಮೇಲೆ ಬರ್ತಾರೆ. ನಮ್ಮಮ್ಮನೂ ಕೇಳಂಗಿಲ್ಲ, ಸಿಂಹದ ಮೇಲೆ ಕೂತಿರ್ತಾರೆ. ನಾವು ನಮ್ ಪಾಡಿಗಿರ್ತೀವಪ್ಪ. ಓ ಛೆ! ಈ ಅಪ್ಪ ಅಮ್ಮಂದ್ರು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಟ್ಬಿಟ್ಟು ಆ ಮೊಬೈಲ್ ಅಲ್ಲಿ ಕಾರ್ಟೂನ್ಗಳನ್ನ ನೋಡಿ ನೋಡಿ ಹಾಳಾಗ್ಬಿಟ್ಟಿದ್ದಾರೆ ಮಕ್ಕಳು. ಛೆ, ನಿಮ್ಗಂದ ಏನ್ ಪ್ರಯೋಜನ? ಎಲ್ಲಿ ನಿಮ್ಮಪ್ಪ? ಶರಣ್ರಿ ಸರ, ನನ್ನ ಹೆಸರು ಬಸವಲಿಂಗರಿ. ಇವರಿಬ್ರು ನನ್ನ ಮಕ್ಕಳ್ರಿ. ಆಹಾ ಸ್ವಾಮಿ, ಇವರು ನಿಮ್ ಮಕ್ಳ? ಸ್ವಲ್ಪ ಹೊತ್ತು ಇವ್ರ ಜೊತೆ ಇದ್ದಿದ್ದಕ್ಕೆ 3 ಲೋಕ ತೋರ್ಸ್ಬಿಟ್ರು. ಅದ್ ಹೆಂಗಿರ್ತಿರೋ ಪಾಪ ಇವ್ರ ಜೊತೆ. ಅಲ್ಲ ಸ್ವಾಮಿ, ಮಕ್ಕಳಿಬ್ಬರನ್ನೇ ಬಿಟ್ಬಿಟ್ಟು ತಾವು ಎಲ್ಲಿ ಹೋಗಿದ್ರಿ? ಇದು ಬೆಂಗಳೂರು ಸ್ವಾಮಿ, ಮೊದ್ಲೇ ಡೇಂಜರು. ಹೌದ್ರಿ ಅಣ್ಣಾರ. ಅಮ್ಮ, ತಾವು? ನಾನು ಇವ್ರ ಮಡ್ದೆ ಅದೇನ್ರಿ, ಗೌರಮ್ಮ ಅಂತ. ಬೆಂಗಳೂರು ಏನಂತ ನಮಗ್ ಗೊತ್ತೈತ್ರಿ, ಆದ್ರ ಬೆಂಗಳೂರಿಗೆ ನಾವ್ ಯಾರಂತ ಗೊತ್ತಿಲ್ರಿ. ಅದಕ್ಕ ಮೋಸ ಹೋಗಿ ಇಲ್ಲೇ ಕುಂತೀವ್ರಿ. ಅರ್ಥ ಆಗ್ಲಿಲ್ಲ ಸರ. ನಾವು ಗಣೇಶನ್ ಮೂರ್ತಿ ಮಾಡಿ ಮಾರೋ ಮಂದಿ ಅದೇವ್ರಿ. ಏಟೇನಾಗಿಲ್ರಿ ಅವರ? ಏನಂದೆ ಕಂದ? ಏಟೇನಾಗಿಲ್ರಿ ಅವರ ಅಂದೆ. ನನ್ನ ಅವ್ವ ಅಂತಿದ್ದಾನೆ, ಅಮ್ಮ ಅಂತ ಕರಿತಿದ್ದಾನೆ. ಎಷ್ಟ್ ಚೆನ್ನಾಗಿ ಕರಿತೀಯ ಪುಟ್ಟ, ಇನ್ನೊಂದ್ಸಲ ಹಂಗೆ ಕರಿತೀಯ? ನಿಮ್ಗೆ ಇಷ್ಟ ಆಗತ್ತಂದ್ರೆ ಎಷ್ಟ್ ಸಲ ಬೇಕಿದ್ರು ಹೇಳ್ತೀನ್ರಿ ಅವ್ವಾರೆ. ಹೌದು ಗೌರಿ, ಯಾರೋ ಅಮ್ಮ ಅಂದಳಿ ಕರೆದ್ರಂದಳಿ ನೀನೆಂತಕ್ಕೆ ಇಷ್ಟು ಎಮೋಷನಲ್ ಆಗ್ತಿದ್ದೆ? ಯಾರಪ್ಪ ನೀನ? ಹೆಸರೆಂತ? ನನ್ನ ಹೆಸರು ಗಣೇಶ ಅಂತ ಅಪ್ಪಾರ. ಎಂತಂದೆ?
ಅಪ್ಪ ಅಂದ್ಯಾ? ಎಲ್ಲಿ ಇನ್ನೊಂದ್ಸಲ ಹೇಳ. ರೀ ನನಗೆ ಎಮೋಷನಲ್ ಆಗ್ಬೇಡ ಅಂತ ಹೇಳಿ ಈಗ ನೀವೇನ್ ಮಾಡ್ತಾ ಇದ್ದೀರಾ? ಅದು ಗೌರಿ ಎಂಥದೋ ಗೊತ್ತಿಲ್ಲ ಮರ್ತಿ. ಈ ಗಂಡ ಅಪ್ಪ ಅಂದಳಿ ಕರೆದ್ರು ಕೂಡ್ಲೆ ಎದೆ ತುಂಬಿ ಬಂತು. ಗಣೇಶ, ನೀನ್ ಸ್ಕಂದನ್ ಫ್ರೆಂಡಾ? ಕಾಶಿ, ಇವ್ರನ್ನ ನಮ್ಮ ಶಿವ ಕರ್ಕೊಂಬಂದ ಕಣೋ. ಪಾಪ ಇವ್ರು ಉತ್ತರ ಕರ್ನಾಟಕದಿಂದ ಗಣೇಶ್ ಮೂರ್ತಿನ ಮಾರಕ್ ಬಂದ್ರಂತೆ. ಮೂರ್ತಿ ಮಾರಿದ ಹಣನ ಊರಿಗೆ ತಗೊಂಡು ಹೋಗ್ಬೇಕಾದ್ರೆ ಯಾರೋ ಮೋಸ ಮಾಡ್ಬಿಟ್ರಂತೆ. ಆಗ ಇವ್ರು ಊರಿಗೆ ಹೋಗೋದಕ್ಕೂ ಒದ್ದಾಡ್ತಿದ್ರಂತೆ. ನಮ್ಮ ಶಿವ ಅದನ್ನ ನೋಡಿ, ಬನ್ನಿ ನಮ್ಮ ಮನೆಗೆ ಬನ್ನಿ, ಹಬ್ಬ ಮುಗಿಸ್ಕೊಂಡು ಹೋಗಿ ಅಂತ ಕರ್ಕೊಂಬಂದ. ಹೌದಾ? ಗಣೇಶ, ನೀನು ಹೋಗು, ಆಟ ಆಡ್ಕೊ. ಮುದ್ದಾಗಿದ್ದಾನೆ ಅಲ್ವಾ? ಮುದ್ದ ಇದ್ದ ಹೌದು ಯಜಮಾನ್ರೆ. ಆದ್ರೆ ಹಿಂಗೆ ಗುರ್ತು ಪರಿಚಯ ಇಲ್ದಿದ್ದವ್ರನ್ನ ಮನೆ ಕರ್ಕೊಬಪ್ಪದು ಎಷ್ಟು ಮಟ್ಟಿಗೆ ಸರಿ? ಈಗಾಗಲೇ ಮಹಾಲಕ್ಷ್ಮಿ ಅಂಬವಳನ್ನ ಮನೆ ಕರ್ಕ ಬಂದ ಆದ ಅವಂತರ ಸಾಲ್ದ? ಲೇ, ಎಲ್ರನ್ನೂ ಹಾಗೆ ಅನುಮಾನ ಪಡಬಾರ್ದಪ್ಪ. ಎಲ್ರನ್ನೂ ಪೊಲೀಸ್ ಕಣ್ಣಲ್ಲೇ ನೋಡ್ತೀಯಲ್ಲ ನೀನು. ಅಯ್ಯೋ ಯಜಮಾನ್ರೆ, ನನ್ನ ಕೆಲಸವೇ ಅಂಥದ್ದು. ಕನ್ನಡಿ ಮುಂದೆ ನಾನೇ ನಿಂತ್ಕೊಂಡ್ರು ಇದು ನಾನೇ ಅಂದಳಿ ಡೌಟ್ ಪಡ್ತೆ. ಅಂಥದ್ರಲ್ಲಿ ಗೊತ್ತು ಗುರಿ ಇಲ್ದಿದ್ದವ್ರನ್ನ ಹ್ಯಾಂಗ್ ನಂಬಕಾತ್ತ? ಅದು ಸರಿ, ಫ್ಯಾಮಿಲಿ ಅಂದ್ರಲ್ಲ, ಯಾರ್ಯಾರು ಬಂದಿರ? ಎಷ್ಟು ಜನ ಇದ್ರು? ಈ ಹುಡುಗ, ಅವ್ರ ತಮ್ಮ, ಆಮೇಲೆ ಅವ್ರ ತಂದೆ ತಾಯಿ, 4 ಜನ. ಮೊದಲು ಶಿವ ಅವ್ರಿಗೆ ಬುದ್ಧಿ ಹೇಳಿ ಇವ್ರನ್ನ ಕಳಿಸೋ ವ್ಯವಸ್ಥೆ ಮಾಡಿ. ಇವ್ರು ಕಳ್ರು ಸುಳ್ರು ಯಾರಿಗೆ ಗೊತ್ತಿತ್ತ? ಹೌದು ಮಾವಯ್ಯ, ಮೊನ್ನೆ ಸ್ಟೇಷನ್ ಅಲ್ಲಿ ಇಂಥದ್ದೊಂದು ಕೇಸ್ ಆಗಿತ್ತು. ಯಾರು ಇಲ್ಲ ಅಂತ ಹೇಳ್ಕೊಂಡು ಮನೆಗ್ ಬಂದಿದ್ದಾರೆ. ಕೊನೆಗೆ ಮನೇಲಿದ್ದವ್ರಿಗೆಲ್ಲ ಹೊಡೆದ್ಬಿಟ್ಟು ಹೋಗಿದ್ದಾರೆ. ಅದಕ್ಕೆ ಇವ್ರು ಹಾಗೆ ಹೇಳ್ತಾ ಇದ್ದಾರೆ. ಯಜಮಾನ್ರೆ, ನೀವೇನು ಟೆನ್ಷನ್ ಆಗಿಬಿಡಿ. ಫಸ್ಟ್ ಅವ್ರ ಅಪ್ಪ ಅಮ್ಮನ ಕರೀರಿ, ನಾನು ಅವ್ರ ಹತ್ರ ಮಾತಾಡ್ತೆ, ಒಂದು ವ್ಯವಸ್ಥೆ ಮಾಡ್ತೆ.